ಸಂಪೂರ್ಣವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಲು ಮೊದಲನೇದಾಗಿ ವಿಘ್ನನಾಶಕನ ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಮಂಜುಳಾ ದೇವಿ BL ಹಾಗೂ ಅವರ ಸಹೋದರಿ ಶ್ರೀ ಪ್ರೀತಿ ಅವರು ಬರುತ್ತಾರೆ. सर्व सदस्य महामंदिर मुख्य स्वामी श्री श्री चन्नम्मा स्वामी ನನ್ನ ಕುಟುಂಬದ ಪಾಲ್ಗೊಳ್ಳುವುದಕ್ಕೆ ನಮ್ಮ ಸಹಕಾರಿಯ ಎಲ್ಲ ಸದಸ್ಯರಿಗೂ ಆಡಳಿತ ಮಂಡಳಿಯ ಪರವಾಗಿ ತುಮಕೂರಿನ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾದ ಶ್ರೀ ರಾಜೇಶ್ KM ಬೆಂಗಳೂರು ಗ್ರಾಮಾಂತರ ಮತ್ತು ರಾಮಪುರ ಸೌಹಾರ್ದ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ವೇದಿಕೆ ಇವರು ಸಹ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕಳೆದ ಸಾಲಿನ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಶ್ರೀ ಬಸವರಾಜಿ ಅವರಿಗೂ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದ ಸನ್ಮಾನ್ಯ ಶ್ರೀ S ದೇವಣ್ಣನವರಿಗೂ ಶ್ರೀ ಮಹಾದೇವಯ್ಯನವರಿಗೂ ಶ್ರೀ KV ಮೋಹನ್ ಕುಮಾರ್ ಅವರಿಗೂ ಶ್ರೀ ದೊಡ್ಡಮಾದೇವನವರಿಗೂ ಹಾಗೂ ಶ್ರೀಮತಿ ಮಂಗಳಾದೇವಿ BS ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಸಭೆಯ BS ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಸಭೆಯ ಸಭಾಧ್ಯಕ್ಷರಿಗೆ ವಹಿಸಿರುವ ನಮ್ಮ ಸಹಕಾರಿಯ ನೂತನ ಅಧ್ಯಕ್ಷರಾಗಿರುವ ಶ್ರೀ ಪರಮೇಶ್ವರ್ ಅವರು, ಸಹಕಾರಿಯ ಉಪಾಧ್ಯಕ್ಷರಾಗಿರುವ ಶ್ರೀ ಶ್ರೀನಿವಾಸ್ T ಅವರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀ ಶಿವಮೂರ್ತಿ H, ಶ್ರೀ ಮಹಾದೇವ ಪ್ರಸಾದ್, ಶ್ರೀ ಚನ್ನಗೇರಿಯ ಶ್ರೀ ಮಹಾದೇವ ಪ್ರಸಾದ್ BS, ಶ್ರೀ ಜಗದೀಶ್ ಕುಮಾರ್ ಶ್ರೀ ನಾಗೇಂದ್ರ ಸ್ವಾಮಿ RM, ಶ್ರೀ ಮಂಜುನಾಥ್ DJ, ಶ್ರೀ ಕಪಾಳೇಗೌಡ, ಶ್ರೀ ರಾಮ M, ಶ್ರೀಮತಿ ನಾಗಮಣಿ, ಶ್ರೀಮತಿ ಅಪ್ಪ ಮಹಾದೇವ ರವರು ಸಭೆಗೆ ಆಗಮಿಸಿದ್ದು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಸಭೆಗೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಪಿಗ್ಮಿ ಸರ್ಕಾರವರಿಗೂ ಕಳೆದ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ಹಾಗೂ ಈ ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಮತ್ತು ನಮ್ಮ ಸಹಕಾರಿಯ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವನಾರವನೆಂದೆಣಿಸದಿರಯ್ಯ, ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ, ಕೂಡಲ ಸಂಗಮ ದೇವಯ್ಯ. ವಾರ್ಷಿಕ ಸರ್ವ ಸದಸ್ಯರ ಮಹಾಧಿವೇಶನವನ್ನು ದಿನಾಂಕ 19/12/2021 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಶ್ರೀ ನಿರ್ವಾಣ ಸ್ವಾಮಿ ಸಮುದಾಯ ಭವನ, ಶ್ರೀ ದೇಗುಲಮಠ ಕನಕಪುರ ಆವರಣದಲ್ಲಿ ಡಾಕ್ಟರ್ ನಿರಂಜನ ಪರಮಸ್ವಾಮಿ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಹಾಗೂ ಶ್ರೀ
ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳ ಸಮಕ್ಷಮದಲ್ಲಿ ಸಹಕಾರಿ ಅಧ್ಯಕ್ಷರಾದ ಪರಮೇಶ್ವರನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದ ವಿಚಾರವನ್ನು ತಂದಿದ್ದು ತೀರ್ಮಾನ ತೆಗೆದುಕೊಂಡು ನಿರ್ಧರಿಸಿ ಸಭೆ ಕರೆಯಲಾಗಿದೆ. ಅದೇ ಸದಸ್ಯರು ಸಕಾಲಕ್ಕೆ ಸಭೆ ಹಾಜರಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಸಭೆಯ ಉದ್ಘಾಟನೆ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳವರಿಂದ ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಸಭೆ ಉದ್ಘಾಟನೆ ಮಾಡಲಾಯಿತು. 2019-20 ಸಾಲಿನಲ್ಲಿ ಪ್ರಾಣವಂತದ ಸರ್ಕಾರಿ ಸದಸ್ಯರ ಹೆಸರನ್ನು ಓದಿಸಲಾಯಿತು ಹಾಗೂ ಸಭೆಯು ಎದ್ದು ನಿಂತು 1 ನಿಮಿಷಗಳ ಮೌನ ಆಚರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಸಹಕಾರಿ ಸಿಬ್ಬಂದಿಯಾದ ಶ್ರೀಮತಿ ರೂಪಾ ಅವರು 2019-20 ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ಸೂಚನಾಪತ್ರವನ್ನು ಸಭೆಗೆ ಹೋಗಿ ಸದಸ್ಯರು ಒಪ್ಪಿಗೆಯನ್ನು ಪಡೆದರು. 2020-21 ಸಾಲಿನ ಆಡಳಿತ ಮಂಡಳಿಯ ವರದಿ ದೃಢೀಕರಿಸುವುದು. ದಿನಾಂಕ 22/3/2016ರಲ್ಲಿ ಅವಿರೋಧ ಆಯ್ಕೆಯಿಂದ ಶ್ರೀ ಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ಮತ್ತು 13 ಮಂದಿ ನಿರ್ದೇಶಕರ ಸಹಕಾರದೊಂದಿಗೆ ಪ್ರಾರಂಭಗೊಂಡ ಆಡಳಿತ ಮಂಡಳಿಯು 5ನೇ ವರ್ಷ ಪ್ರಗತಿಪರವಾಗಿ ವ್ಯವಹಾರವನ್ನು ಮುಂದುವರೆಸಿ 2021-21ನೇ ಸಾಲಿನ 26/3/2021ಕ್ಕೆ ಯಶಸ್ವಿಯಾಗಿ ಪೂರೈಸುತ್ತದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಹಾಗೂ ಪ್ರಸ್ತುತ ಈಗಾಗಲೇ ನಿಮಗೆ ತಿಳಿದಿರುವಂತೆ ಶ್ರೀ ನಿರ್ವಾಣೇಶ್ವರ ಹಿರಿಯ ವಿದ್ಯಾರ್ಥಿಗಳ ಮತ್ತು ನೌಕರ ಸೌಹಾರ್ದ ಸಹಕಾರಿ ನಿಯಮಿತ ಶ್ರೀ ದೇಗುಲಮಠ MG ರಸ್ತೆ ಕನಕಪುರ ರಾಮನಗರ ಜಿಲ್ಲೆ ಶ್ರೀ ಈ ಸಹಕಾರಿ ಮಂಡಳಿಯ ಆಡಳಿತ ಮಂಡಳಿಯ ಸದಸ್ಯರನ್ನು ದಿನಾಂಕ 15/4/2021ರಿಂದ ಮುಂದಿನ 5 ವರ್ಷಗಳಿಗೆ ಚುನಾಯಿಸುವ ಸಂಬಂಧ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ 15 ಸದಸ್ಯರು ಅವಿರೋಧ ಆಯ್ಕೆ ಮತ್ತು ಚುನಾವಣೆಯ ಮುಖಾಂತರ ಚುನಾಯಿತರಾಗಿರುತ್ತಾರೆ ಎಂದು ಈ ಸಂದರ್ಭದಲ್ಲಿ ಸಭೆಯ ಎಲ್ಲರ ಮುಂದೆ ಮಂಡಿಸುತ್ತೇನೆ. ಸಂಸ್ಥೆಯ ಈ ಎಲ್ಲ ಪ್ರಗತಿ ಮತ್ತು ಅಭಿವೃದ್ಧಿ ಸಂಘದ ಪ್ರಾಥಮಿಕ ಸದಸ್ಯರು, ನಂತರ ನೋಂದಣಿಗೊಂಡ ಸದಸ್ಯರು ಹಾಗೂ ಎಲ್ಲ ನಾಗರಿಕ ಬಂಧುಗಳು ಮತ್ತು ಸಂಸ್ಥೆಯ ಮೇಲೆ ಇಟ್ಟಿರುವ ಅಪಾರವಾದ ವಿಶ್ವಾಸ, ನಂಬಿಕೆ ಮತ್ತು ಪರಸ್ಪರ ಸಹಕಾರ ಮನೋಭಾವನೆಯೇ ಪ್ರಧಾನ ಕಾರಣವಾಗಿರುತ್ತದೆ. ಈ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕಾದ ವಿಚಾರವಾಗಿರುತ್ತದೆ. 3.99 ಲಕ್ಷ, 4ನೇ ಅವಧಿ ಠೇವಣಿ 201.85 ಲಕ್ಷ, 5ನೇ ಸಂಚಿತ ಠೇವಣಿ ಸಂಗ್ರಹಣೆ ಮೊತ್ತ 65.54 ಲಕ್ಷ, ಸಿಬ್ಬಂದಿ ಭದ್ರತಾ ಠೇವಣಿ 7.40 ಲಕ್ಷ, ನಗದು ಮೊತ್ತ 16.4 ಲಕ್ಷ ಮಂಜೂರು ಮಾಡುವುದು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪರಮೇಶ್ವರಯ್ಯನವರು ಬರೆದಿದ್ದಾರೆ. 78 ರೂಪಾಯಿಗಳು. ಆಡಳಿತಾತ್ಮಕ ವೆಚ್ಚಗಳು 5,25,743 ರೂಪಾಯಿಗಳು. ಇತರೆ ಖರ್ಚುಗಳು 2,29,774 ರೂಪಾಯಿಗಳು. ಒಟ್ಟು ವೆಚ್ಚ 63,34,063 ರೂಪಾಯಿಗಳು. ಇತರೆ ಕಾಯ್ದಿರಿಸುವುದು ಸನ್ನದು ಲೆಕ್ಕ ಪರಿಶೋಧನಾ ಶುಲ್ಕ 85,526 ರೂಪಾಯಿಗಳು. ಪೀಠೋಪಕರಣಗಳ ನಿಧಿಯಿಂದ 2,396 ರೂಪಾಯಿಗಳು. ಎಲೆಕ್ಟ್ರಾನಿಕ್ ವಸ್ತುಗಳ ಸಹಕಾರಿ ನಿಧಿ 59,986 ರೂಪಾಯಿಗಳು. ಸಿಬ್ಬಂದಿ ಗ್ರಾಚ್ಯುಟಿ ನಿಧಿ 87,282 ರೂಪಾಯಿಗಳು. IT ರಿಟರ್ನ್ ಸಲ್ಲಿಕೆ ಶುಲ್ಕ 25,000 ರೂಪಾಯಿಗಳು. ಠೇವಣಿಗಳ ಮೇಲಿನ ಬಡ್ಡಿ ಪಾವತಿಸಬೇಕಾದದ್ದು. ಸಂಚಿತ ಠೇವಣಿ ಮೇಲಿನ ಬಡ್ಡಿ 3,84,243 ರೂಪಾಯಿಗಳು. ನಿಶ್ಚಿತ ಠೇವಣಿ ಮೇಲಿನ ಬಡ್ಡಿ 7,89,205 ರೂಪಾಯಿಗಳು. ಪಿಗ್ಮಿ ಠೇವಣಿ ಮೇಲಿನ ಬಡ್ಡಿ 28,413 ರೂಪಾಯಿಗಳು. ಇದು ನಮ್ಮ ಬ್ಯಾಂಕಿನ ನಗದು ಶುಲ್ಕ 1,04,774 ರೂಪಾಯಿಗಳು ಇದ್ದು, ನಮ್ಮ ಬ್ಯಾಂಕಿನಲ್ಲಿರತಕ್ಕಂಥ ಹಣವನ್ನು ನಮ್ಮ ಇತರೆ ಟೈಅಪ್ ಬ್ಯಾಂಕ್ಗಳಾದ ಬೆಂಗಳೂರು ಗ್ರಾಮಾಂತರ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಅದರಲ್ಲಿ ಹಾಗೂ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಾಗೂ IDBI ಬ್ಯಾಂಕಿನ ಉಳಿತಾಯ ಖಾತೆಯಲ್ಲಿ ಹಾಗೂ ಜಾತಿ ಖಾತೆಯಲ್ಲಿ ಬರೋಡಾ ಆಫ್ ಬ್ಯಾಂಕ್
ಹಾಗೂ ಬರೋಡಾ ಬ್ಯಾಂಕ್ನಲ್ಲಿ ಇತರೆ ಖಾತೆಗಳನ್ನು ಒಟ್ಟು 57,02,675 ರೂಪಾಯಿಗಳನ್ನು ಠೇವಣಿಯಾಗಿ ಇಟ್ಟಿದ್ದೇವೆ. ಈ ಹಣವೆಲ್ಲವೂ ನಮ್ಮ ಸದಸ್ಯರುಗಳ ಹಣವೆಯಾಗಿರುತ್ತದೆ. ಈ ಹಣವನ್ನು ನಾವು ಸುರಕ್ಷತೆಗಾಗಿ ಇತರೆ ಬ್ಯಾಂಕ್ಗಳಲ್ಲಿ ಠೇವಣಿಗಳನ್ನು ಇಟ್ಟಿರುತ್ತೇವೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ನಿಶ್ಚಿತ ಠೇವಣಿಯಲ್ಲಿ 1,65,00,000 ರೂಪಾಯಿಗಳನ್ನು ಹಾಗೂ ಲಾಕರ್ ಠೇವಣಿಯಲ್ಲಿ 4,000 ರೂಪಾಯಿಗಳನ್ನು, ಷೇರು ಸುಹಾಸ ಮಹಾಮಂಡಲದಲ್ಲಿ 5,000 ರೂಪಾಯಿಗಳನ್ನು, ಈಸ್ಟ್ ಆಫ್ರಿಕ್ ಭದ್ರತಾ ಠೇವಣಿ ಸೌಲಭ್ಯದಲ್ಲಿ 50,000 ರೂಪಾಯಿಗಳನ್ನು ಮತ್ತು ಕರ್ನಾಟಕ ರಾಜ್ಯ ಸ್ವತ್ತಿನ ಸಹಕಾರ ಸಂಘಗಳ ಮಹಾಮಂಡಳಿಯಲ್ಲಿ 5,000 ರೂಪಾಯಿಗಳನ್ನು ಠೇವಣಿಯಾಗಿ ಇಟ್ಟಿರುತ್ತೇವೆ. ಸ್ಥಿರಾಸ್ತಿ ಮತ್ತು ಸ್ಥಿರಾಸ್ತಿಗಳು ಎಲೆಕ್ಟ್ರಾನಿಕ್ ಉಪಕರಣಗಳು 4,52,757, ಕಂಪ್ಯೂಟರ್ ಕೌಂಟಿಂಗ್ ಮಿಷಿನ್ಸ್ 22,500ಗಳು. ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳಾಗಿರುವುದು ನಾಮಮಾತ್ರ ಸದಸ್ಯರಿಂದ 41 ಕಲೆಕ್ಟ್ ಆಗಿದೆ. ಇದು ಸದಸ್ಯರಿಂದ 23,92,000 ರೂಪಾಯಿಗಳು ಹಾಗೂ ನಾಮಮಾತ್ರ ಸದಸ್ಯರಿಂದ 41,500, 24,33,500 ರೂಪಾಯಿಗಳು ಸಂಗ್ರಹವಾಗಿರುತ್ತದೆ. ಈ ಸಂಗ್ರಹದಲ್ಲಿ ಕಟ್ಟಡ ನಿಧಿಗೆ 9,09,15 ರೂಪಾಯಿಗಳನ್ನು, ಕರಡು ಸಾಲದ ನಿಧಿಗೆ 2,05,863 ರೂಪಾಯಿಗಳನ್ನು, ಸದಸ್ಯರ ಕ್ಷೇಮ ನಿಧಿಗೆ 42,137 ರೂಪಾಯಿಗಳನ್ನು, ಧರ್ಮದ ನಿಧಿಗೆ 1,50,646 ರೂಪಾಯಿಗಳನ್ನು, ಸದಸ್ಯರ ಮರಣೋತ್ತರ ನಿಧಿಗೆ 1,21,985 ರೂಪಾಯಿಗಳನ್ನು, ಸಿಬ್ಬಂದಿ ಕ್ಷೇಮ ನಿಧಿಗೆ 44,213 ರೂಪಾಯಿಗಳನ್ನು, ಲಾಭಾಂಶ ಸಮೀಕರಣ ನಿಧಿಗೆ 25,645 ರೂಪಾಯಿಗಳನ್ನು ಹಾಗೂ ಪೀಠೋಪಕರಣಗಳ ಡೆಟ್ ಸ್ಟಾಕ್ ಸಹಕಾರಿ ನಿಧಿಯಿಂದ 2,93,193 ರೂಪಾಯಿಗಳನ್ನು, ಎಲೆಕ್ಟ್ರಾನಿಕ್ ವಸ್ತುಗಳ ಸಹಕಾರಿ ನಿಧಿಗೆ 6,01,620 ರೂಪಾಯಿಗಳನ್ನು ನೀಡಿರುತ್ತೇವೆ. ಸದಸ್ಯರ ಲಾಭಾಂಶ 1,708 ಸದಸ್ಯರುಗಳಿದ್ದು ಅದರಲ್ಲಿ 120 ಬಂದಿದೆ. 2,04,966 ಬಂದಿರುತ್ತದೆ. ಸದಸ್ಯರ ಮರಣೋತ್ತರ ನಿಧಿ 6,361 ಆಗಿರುತ್ತದೆ. ಇದನ್ನು ಸಲ್ಲಿಸುತ್ತಾ ನಮಸ್ಕರಿಸುತ್ತೇನೆ. ಇತರ ಆದಾಯಗಳು 7,500 ರೂಪಾಯಿಗಳು. ಒಟ್ಟು 80,35,000 ರೂಪಾಯಿಗಳು ಒಟ್ಟು ಮೊತ್ತ. ಖರ್ಚುಗಳು: ಪಿಗ್ಮಿ ಸಂಗ್ರಾಹಕರಿಗೆ ನೀಡುವ ಕಮಿಷನ್ 16 ಲಕ್ಷ ರೂಪಾಯಿಗಳು, ಸಿಬ್ಬಂದಿ ವೇತನ 6,50,000 ರೂಪಾಯಿಗಳು, ಠೇವಣಿಗಳ ಮೇಲೆ ನೀಡಿರುವ ಬಡ್ಡಿ 25 ಲಕ್ಷ ರೂಪಾಯಿಗಳು, ಗೌರವಧನ 1,70,000 ರೂಪಾಯಿಗಳು, ಮುದ್ರಣ ಮತ್ತು ಲೇಖನ ಸಾಮಗ್ರಿಗಳು 25,000 ರೂಪಾಯಿಗಳು, ಮಹಾಸಭೆಯ ವೆಚ್ಚ 80,000 ರೂಪಾಯಿಗಳು, ಮಾಸಿಕ ಸಭೆಗಳ ವೆಚ್ಚ 10,000 ರೂಪಾಯಿಗಳು, ಅಂಚೆ ಶುಲ್ಕ 2,000 ರೂಪಾಯಿಗಳು, ಕಚೇರಿ ಶುದ್ಧತೆ ವೆಚ್ಚ 12,000 ರೂಪಾಯಿಗಳು, ವಿದ್ಯುತ್ ವೆಚ್ಚ 18,000 ರೂಪಾಯಿಗಳು, ಕಚೇರಿ ಬಾಡಿಗೆ 1,32,000 ರೂಪಾಯಿಗಳು, ದೂರವಾಣಿ ಮತ್ತು ಇಂಟರ್ನೆಟ್ 25,000 ರೂಪಾಯಿಗಳು, ಕಚೇರಿ ನಿರ್ವಹಣಾ ವೆಚ್ಚ 1,50,000 ರೂಪಾಯಿಗಳು. ಕಾಯ್ದೆ ಏನಕ್ಕೆ ಉಪವಿಧಿಗಳನ್ನ ನಾವು ನಮ್ಮ ಬೈಲಾದಲ್ಲಿ ಚೇಂಜ್ ಮಾಡ್ಕೋಬೇಕು, ಏನೇನು ಸರ್ಕಾರ ಈ ಬೈಲಾನ ಏನಕ್ಕೆ ಚೇಂಜ್ ಮಾಡ್ಕೋಬೇಕು ಅಂತ ಒಂದು ಅಧಿನಿಯಮ ಹೊರಡಿಸಿದೆ. ಅದನ್ನು ನಿಮ್ಮ ಮುಂದೆ ನಾನು ಹೇಳೋದು ಪ್ರಯತ್ನ ಮಾಡ್ತೀನಿ. ಅಕ್ಟೋಬರ್ ತಿಂಗಳು 2021ರಲ್ಲಿ ಕರ್ನಾಟಕ ಸರ್ಕಾರ ಸೌಹಾರ್ದ
ನಿಯಮ, ಸರ್ಕಾರಿ ಉಪವಿಧಿಗಳನ್ನ ನೀವು ಬದಲಾವಣೆ ಮಾಡ್ಕೋಬೇಕು. ಅದರ ಅನಿವಾರ್ಯತೆ ನಮಗೆ ಎದುರಾಗಿದೆ. ಏನು ಅನಿವಾರ್ಯತೆ, ಏನಕ್ಕೆ ಅದನ್ನು ನಾವು ಬೈಲಾದಲ್ಲಿ ಚೇಂಜ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ರಾಜೇಶ್ ಅವರು ನೆಕ್ಸ್ಟ್ ಅದರಲ್ಲಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದರಿಂದ ಏನೇನು ಇರುತ್ತೆ ಅಂತ ಹೇಳಿ, ಉಪವಿಧಿಗಳಲ್ಲಿ ಏನೇನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೇಜ್ ನಂಬರ್ 14, ದಯವಿಟ್ಟು ಎಲ್ಲರೂ ಬುಕ್ಸ್ ಬಂದಿದ್ರೆ ಪೇಜ್ ನಂಬರ್ 14 ಲಾಸ್ಟ್ ಪೇಜ್ ನಂಬರ್ 14 ಬುಕ್ಸ್ ಇದೆ. ಬುಕ್ಸಲ್ಲಿ ಪೇಜ್ ನಂಬರ್ 14 ಪ್ರಿಂಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಅಧಿನಿಯಮಕ್ಕೆ 2021ರಲ್ಲಿ ಆದ ತಿದ್ದುಪಡಿ ಅನ್ವಯ ಸೌಹಾರ ಸಹಕಾರಿ ಉಪವಿಧಿಯಲ್ಲಿ ಮಾಡಬೇಕಾದ ತಿದ್ದುಪಡಿ ಅಂಶಗಳು. ಕರ್ನಾಟಕ ಸರ್ಕಾರ ಸಹಕಾರಿ ನಿಯಮ 2004 ನಿಯಮ ಸಂಖ್ಯೆ 3/4/ಡಿ ಅನ್ವಯ ಕಾಲಕಾಲಕ್ಕೆ ಕರ್ನಾಟಕ ಸರ್ಕಾರ ಸೌಹಾರ್ದ ಸಹಕಾರಿ ನಿಯಮ 1997ರ ಕರ್ನಾಟಕ ಸರ್ಕಾರ ಸೌಹಾರ್ದ ಅಧಿನಿಯಮ 2004ರ ತಿದ್ದುಪಡಿಗೆ ಅನುಗುಣವಾಗಿ ಸಹಕಾರಿಗಳು ಮತ್ತು ತಮ್ಮ ಉಪವಿಧಿಗೆ ತಿದ್ದುಪಡಿಯನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಾಗಿರುತ್ತದೆ. ಅಂದರೆ ಜನರಲ್ ಬಾಡಿ ಮೀಟಿಂಗ್ ನೀವು ಮಂಡಿಸಿ ನಿಮ್ಮಿಂದ ನಾವು ಅನುಮತಿ ಕೊಡಬಹುದು. ಪ್ರಸ್ತುತ ಕರ್ನಾಟಕ ಸಹಕಾರಿ ಅಧಿನಿಯಮ 1997ಕ್ಕೆ ಮಾಡಲಾದ ತಿದ್ದುಪಡಿಗಳು ದಿನಾಂಕ ಅಕ್ಟೋಬರ್ 2007 ಅಕ್ಟೋಬರ್ 2021ರಲ್ಲಿ ಜಾರಿಗೆ ಬಂದಿರುವುದರಿಂದ ಇದನ್ನ ಕರ್ನಾಟಕ ಸೌಹಾರ್ದ ನಿಯಮ ಸಹಕಾರಿಯ 15ನೇ ಮಹಾಸಭಾ ಸಭೆಯಲ್ಲಿ ಮಂಡಿಸಿ ನಿಮ್ಮ ಉಪವಿಧಿ ತಿದ್ದುಪಡಿ ಮಾಡಬೇಕಾಗಿದೆ. ಕರ್ನಾಟಕ ಸಹಕಾರಿ ನಿಯಮ ತಿದ್ದುಪಡಿ ಉಪವಿಧಿ ತಿದ್ದುಪಡಿ ಮಾಡಬೇಕಾದ ಅಂಶಗಳು ಈ ರೀತಿ ಇದೆ. ವಸ್ತು ಸಹಕಾರಿ ಮಾಡಬೇಕು. ಏನಕ್ಕೆ ಸಂಘ ಮಾಡ್ಕೋಬೇಕು, ಆ ಸಂಘ ಅನ್ನೋದನ್ನ ಯಾಕೆ ಸೇರಿಸ್ಕೋಬೇಕು ಅನ್ನೋದನ್ನ ನಮ್ಮ ರಾಜೇಶ್ ಅವರು ಮುಂದೆ ತಿಳಿಸಿಕೊಡ್ತಾರೆ. ಸಹಕಾರಿ ವ್ಯಾಖ್ಯೆಯಲ್ಲಿ ಉಪವಿಧಿಯಲ್ಲಿ ಸಹಕಾರಿ ಪರಿಭಾಷೆಯನ್ನು ನೀಡಲಾಗಿದ್ದು ಅಲ್ಲಿಯೂ ಸಹ ಸೌಹಾರ್ದ ಸಹಕಾರಿ ಸಂಘ ಎಂದು ತಿದ್ದುಪಡಿ ಮಾಡ್ಕೊಳ್ಬೇಕು. ಮತ್ತೆ ನಿಧಿಗಳ ಸಂಗ್ರಹದಲ್ಲಿ ಯಾವುದೇ ಹಣಕಾಸು ಸಂಘ ಸಂಸ್ಥೆಗಳಿಂದ ಠೇವಣಿಗಳನ್ನು ಹೊರತುಪಡಿಸಿ ಎನ್ನುವ ಅಂಶವನ್ನು ನಿಧಿಗಳ ಸಂಗ್ರಹಣೆಯಲ್ಲಿ ಅಗತ್ಯ ತಿದ್ದುಪಡಿ ಮಾಡಿಕೊಳ್ಳಬೇಕಾಗಿಲ್ಲ. ಸಂಘ ಸಂಸ್ಥೆಗಳಿಂದ ಠೇವಣಿ ಸೇರಿಸಲು ಈ ಹಿಂದೆ ಅವಕಾಶ ಇತ್ತು. ಬೇರೆ ಸಂಘ ಸಂಸ್ಥೆಗಳಿಂದ ನಮಗೆ ಡೆಪಾಸಿಟ್ ತಗೊಳ್ಳಲು ಅವಕಾಶ ಇತ್ತು. ಈ ಮುಂದೆ ಸಹಕಾರ ಸಂಘಗಳಿಂದ ಠೇವಣಿ ಸೇರಿಸಲು ಅವಕಾಶ ಇಲ್ಲದ ಕಾರಣ ಮೊದಲೇ ಅಂಶವನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡಬೇಕು. ಸದಸ್ಯತ್ವಕ್ಕೆ ಅನಾಥ ಏನಿರುತ್ತೆ ಹೊಸ ಬಯಲಲ್ಲಿ ತಿದ್ದುಪಡಿ ಮಾಡಿಕೊಂಡ್ರೆ ಸದಸ್ಯತ್ವ ಪ್ರವೇಶ ಸೇರಿಸಿಕೊಳ್ಳುವುದು ಮತ್ತು ಸದಸ್ಯರಲ್ಲಿ ಮುಂದುವರಿಸಲಿರುವ ಆಧಾರಗಳು ಕಾಯ್ದೆ ತಿದ್ದುಪಡಿ ಕಲಂ 20ರಲ್ಲಿ ತಿಳಿಸಿರುವಂತೆ ಅನರ್ಹತೆಗಳನ್ನು ಸೇರಿಸಿಕೊಳ್ಳಬೇಕಾಗಿದೆ. ಸದಸ್ಯರ ಮತದಾನದ ಹಕ್ಕು ಕಾಯ್ದೆ ಸಹಕಾರಿಗೆ ಆಡಳಿತ ಮಂಡಳಿಯಲ್ಲಿ ನಿರ್ಣಯ ಮಾಡಿ ಡೆಲಿಗೇಟ್ ಕಳಿಸಬೇಕಾಗಿದೆ. ಚುನಾವಣಾ ಪ್ರಾಧಿಕಾರ ಚುನಾವಣಾ ಪ್ರಾಧಿಕಾರದಲ್ಲಿ ಏನಂದ್ರೆ ಸಹಕಾರಿ ಉಪನಿಧಿಗಳಲ್ಲಿ ಎಲ್ಲೆಲ್ಲಿ ಸಹಕಾರಿ ಚುನಾವಣಾ ಆಯೋಗ ಎಂದು ಬರೆದಿದೆಯೋ ಅದನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ಎಂದು ತಿದ್ದುಪಡಿ ಮಾಡಿಕೊಳ್ಳಬೇಕಾಗಿದೆ. ಇಷ್ಟು ಅಕ್ಟೋಬರ್ 7 2021ರಲ್ಲಿ ಕರ್ನಾಟಕ ಸರ್ಕಾರ ಸೌಹಾರ್ದ ಸಹಕಾರಿ ನಿಯಮ 1997ಕ್ಕೆ ತಿದ್ದುಪಡಿಯನ್ನು ಮಾಡ್ಕೋಬೇಕಂತೇಳಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದೆ. ಅದನ್ನು ನಾವು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅದಕ್ಕೆ ಮಂಡಳಿ ನಿಮ್ಮ ಸರ್ವಾನುಮತ ಇದಕ್ಕೆ ಒಪ್ಪಿಗೆ ಕೊಟ್ಟು ಮಾಡಬೇಕು. ವಿಶೇಷ ಅತಿಥಿಯಾಗಿ ಆಗಮಿಸಿರುವ ರಾಜೇಶ್ ಅವರಿಂದ ಸಲಹಾ ಸೂಚನೆಗಳು. ನಿರ್ದೇಶಕರಾದಂತಹ ಹಾಗೂ ಸಮಾಜ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗಿದೆ ಅಂತೇಳಿ ಕೆಲವೊಂದಷ್ಟು ವಿಷಯಗಳನ್ನು ತಾವು ಮುಂದೆ ಓದಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಸಮಸ್ಯೆ ಇದ್ದರೆ ಪ್ರಶ್ನೆಗಳೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಸುಮ್ಮನೆ ನಾವಿನ್ನು ಮಾತಾಡಿ ಮುಂದೆ ವಿಷಯ ಇಲ್ಲ, ಮಾತಾಡ್ತಕ್ಕಂಥದ್ದೇನಿಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮದೇನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಸಮಾಜ ಸಹಕಾರಿ ಕಾಯ್ದೆ ತಿದ್ದುಪಡಿ ಬಗ್ಗೆ ಏನಾದರೂ ತಮ್ಮ ಗೊಂದಲಗಳಿದ್ರೆ ತಾವು ಆ ವಿಷಯಗಳನ್ನ ಕೇಳ್ತಾರೆ. ಆ ವಿಷಯಗಳನ್ನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಮುಖ್ಯ ವಿಭಾಗ ಹೇಳ್ತಾರೆ. ನಾವು ಈ ಒಂದು ಕಾಯ್ದೆ ತಿದ್ದುಪಡಿ ಮಾತ್ರ
ತಿದ್ದುಪಡಿ ಆಗಬೇಕಾಗಿದೆ. ಆ ತಿದ್ದುಪಡಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕಳೆದ ಹಿಂದಿನ ಆಡಳಿತ ಮಂಡಳಿ ಅವಧಿಯಲ್ಲಿ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಮಾಧವ ಸ್ವಾಮಿ ನಿಮ್ಮ ಜೊತೆ ಮಾತಾಡ್ಬೇಕು. ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕರಿದ್ದ ಸಂದರ್ಭದಲ್ಲಿ, ಹಿಂದಿನ ಆಡಳಿತ ಮಂಡಳಿ ಇದ್ದ ಸಂದರ್ಭದಲ್ಲಿ ಆದಾಯ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಕಾನೂನುಗಳನ್ನು ಪಾಲನೆ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನು ನೋಟಿಸ್ ಬಂದಿತ್ತು. ನೋಟಿಸ್ ಬಂದು ಸಹಕಾರಿ 50 ಲಕ್ಷ ರೂಪಾಯಿಗಳನ್ನು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಫೈನನ್ನು ಕಟ್ಟಿಬಿಟ್ಟು ಅದನ್ನು ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಅವಕಾಶ ಇದೆ. ಯಾಕೆ ಅಂತಂದರೆ, ನಮ್ಮ ಸಂಬಳದ ಸಹಕಾರಿ ನಿಯಮಿತ ಅಂತ ಬಂದಿದ್ದು, ಇದನ್ನು ಆದಾಯ ತೆರಿಗೆ ಇಲಾಖೆಯವರು ಸಂಘ ಅಂತೇಳಿ ಪರಿಗಣಿಸಕ್ಕೆ ಬರಲ್ಲ, ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಪರಿಗಣಿಸಕ್ಕೆ ಬರಲ್ಲ ಅಂತೇಳಿ ಅವರು ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಇರುವಂಥ ಎಲ್ಲ ಸದಸ್ಯ ಸಹಕಾರಿಗಳು ಮುಖ್ಯಮಂತ್ರಿಗಳ ನಿಯೋಗವನ್ನು, ಕೇಂದ್ರ ಹಣಕಾಸು ಸಚಿವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಂಘ ಅಂತೇಳಿ ನೀವು ಕೂಡ ತಿದ್ದುಪಡಿ ಮಾಡಿಕೊಂಡ್ರೆ, ಆ್ಯಕ್ಟ್ ಅಮೆಂಡ್ಮೆಂಟ್ ಆದರೆ ATP ಸೆಕ್ಷನ್, ಆದಾಯ ತೆರಿಗೆ ಇಲಾಖೆಯಲ್ಲಿ ATP ಸೆಕ್ಷನ್ನಲ್ಲಿ ಸಿಗ್ತಕ್ಕಂಥ ವಿನಾಯಿತಿಗಳೇನಿದೆ ಅವೆಲ್ಲವೂ ಕೂಡ ತಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಅವರ ಸಲಹೆಯ ಹಿನ್ನೆಲೆಯಲ್ಲಿ ಈ ಒಂದು ಸಂವಾದ ಸಹಕಾರಿ ಆ್ಯಕ್ಟ್ ಅಂತಕ್ಕಂಥದ್ದು ಅಕ್ಟೋಬರ್ 7ನೇ ತಾರೀಕು ತಿದ್ದುಪಡಿಯಾಗಿದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ನೀವು ಉಪಾವಧಿಯಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಕೂಡ ಆಸಕ್ತಿ ಇದೆಯಾ? ಅದರ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದ್ದರೆ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ, ಕೈಯನ್ನು ಮೇಲೆ ತೂರುವ ಮುಖಾಂತರ ಸಮರ್ಥಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅಷ್ಟೇ ವಿಷಯ. ಹಾಗಾಗಿ ಎಲ್ಲ ಸಹಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ತಾವು ತಗೊಂಡಿರ್ತಕ್ಕಂಥ ಸಾಲಕ್ಕೆ ಸರಿಯಾದ ಮರುಪಾವತಿಯನ್ನು ಮಾಡಬೇಕು. ಮತ್ತು ಸಹಕಾರಿಯ ದಿನನಿತ್ಯದ ಚಟುವಟಿಕೆಗಳು ಏನಾಗ್ತಿದೆ, ತಪ್ಪಾಗ್ತಿದೆ, ಸರಿಯಾಗಿದೆ ಅಂತಕ್ಕಂಥ ಬಗ್ಗೆ ಆರೋಗ್ಯಕರವಾದಂಥ ರೇಂಜಿನಲ್ಲಿ, ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ತಾವು ಸಹಕಾರಿಗೆ ಹೋಗಿ ಚರ್ಚಿಸ್ಕೊಳ್ಬೇಕು. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಬಿಡ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಮೊದಲನೇ ವರ್ಷ 50 ಲಕ್ಷ ರೂಪಾಯಿ, ಎರಡನೇ ವರ್ಷ 100 ರೂಪಾಯಿ, ಈ 5 ವರ್ಷದಿಂದ 100 ರೂಪಾಯಿ ಬರ್ತಾ ಇದೆ. ಕೆಲವರು ಹೇಳ್ತಾರೆ, ಏನು ಬರ್ತಾರಲ್ಲ, ನಾವು ಬರ್ತಾರ ಅಂಥವ್ರು ಏನು ಮಾಡಬೇಕು ಅಂದರೆ, ಒಂದು ಅಕೌಂಟ್ ಓಪನ್ ಮಾಡಿ, 300 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ ಏನು ರಿಪೇರಿ ಮಾಡಿದ್ರೆ ಅದು ಬೀಳ್ತಾ ಇರ್ತದೆ. ಆದ್ದರಿಂದ ದಯಮಾಡಿ ಅಕೌಂಟ್ ಓಪನ್ ಮಾಡಿದ್ರು, ಅಕೌಂಟ್ ಓಪನ್ ಮಾಡಿ. ಅಕೌಂಟ್ ಓಪನ್ ಮಾಡೋದ್ರಲ್ಲಿ ಏನು ಬೇಕು? ಇವತ್ತಿನ ದಿವಸ ಏನು ಸಂಸ್ಥೆಯ ಲಾಭ ನಷ್ಟದ ತಟ್ಟೆಯನ್ನು ನೋಡುವಂಥ ಸಂದರ್ಭದಲ್ಲಿ ಸಂಸ್ಥೆಗೆ ಈ 2020-21ರ ಸಾಲಿನಲ್ಲಿ ಸುಮಾರು 4 ಲಕ್ಷ ಲಾಭಾಂಶ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ಒಂದು ಲಾಭಾಂಶ ಬರೋದಕ್ಕೆ ಎಲ್ಲ ಸಹಕಾರಿ ಬಂಧುಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ಒಂದು ಸಂಸ್ಥೆ ಬೆಳವಣಿಗೆ ಪ್ರಗತಿ ಆಗಬೇಕಾದ್ರೆ ತಮ್ಮೆಲ್ಲ ಸಹಕಾರ ಅತ್ಯಮೂಲ್ಯ. ನಾವೇನು ಒಂದು ಆರ್ಥಿಕ ಸಂಸ್ಥೆಯಿಂದ ಸಾಲ ಸೌಲಭ್ಯ ಪಡೆದಿರಿ, ಆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಆರ್ಥಿಕ ಅಭಿವೃದ್ಧಿ ಸಂಸ್ಥೆಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಲಾಭ ಕಡೆ ಸಂಸ್ಥೆ ಸಾಗ್ತಾ ಇರ್ತದೆ. ಆ ರೀತಿ ಯಾವ ಸಹಕಾರಿ ಬಂಧುಗಳು ಸಂಸ್ಥೆಯಿಂದ ಸಾಲವನ್ನು ತಗೊಳ್ತೀರಿ, ಆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದರೂ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ತೇನೆ. ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಇದಾವರಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಿರಿಯರಾದಂತಹ ಹಾಗೂ ಕಾನೂನು ಸಲಹೆಗಾರರಾದಂತಹ ರಾಮಚಂದ್ರಪ್ಪನವರೇ, ರಾಜೇಶ್ ಅವರೇ,
ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ನಿರ್ದೇಶಕರೇ ಹಾಗೂ ಎಲ್ಲ ಸದಸ್ಯರುಗಳೇ, ನಮ್ಮೆಲ್ಲರ ಅಂತರಾತ್ಮ ಜ್ಯೋತಿಗೆ ಶರಣಾರ್ಥಿಗಳು. ಇದು ನಾನು ಬರದೇ ಇರುವಂತಹ ಎರಡನೇ ಸಭೆ ಅನ್ಸುತ್ತೆ, ಎರಡನೇ ವಾರ್ಷಿಕ ಸಭೆ ಇದೆ. ಯಾಕಂದರೆ ನಾನು ಬಂದಿಲ್ಲಿಗೆ 3 ವರ್ಷದ ಹತ್ತಿರ ಆಗ್ತಿದೆ ಅಷ್ಟೇ ಕನಕ. ಎರಡು ಸಭೆಗಳಲ್ಲಿ ಔಪಚಾರಿಕವಾಗಿ ಕಾನೂನಾತ್ಮಕವಾಗಿ ಅನೇಕ ಸಲಹೆಗಳನ್ನು ಇದ್ದಂಥವರು ಮತ್ತು ಅತಿಥಿಗಳಾಗಿ ಬಂದಂಥವರು ಕೊಡುವಂಥ ವಾಡಿಕೆ ನಿರಂತರವಾಗಿ ಬರ್ತಾ ಇದೆ. ಸುಮಾರು 2006ರಲ್ಲಿ ಸಹಕಾರಿ ಸಂಘ, ಸಹೋದರ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಚುನಾವಣೆಗಳು ನಡೆದಿಲ್ಲ. ಆದರೆ ಕಳೆದ ಸಾಲಿನಲ್ಲಿ ಚುನಾವಣೆ ನಡೆಯಿತು. ಇಡೀ ಬ್ಯಾಂಕಿನ ಎಲ್ಲ ನಿರ್ಧಾರಗಳು ಚುನಾವಣೆಯ ಮುಖಾಂತರವಾಗಿ ನಿರ್ಧಾರ ಆಗುವಂತಹ ಪರಿಸ್ಥಿತಿ ಅಂತ. ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಉಪಸ್ಥಿತರಿದ್ದಂಥ ನೀವುಗಳು ಅಂದ್ಕೊಂಡಿರಲಿಲ್ಲ. ಆಯ್ಕೆ ಆಗಬೇಕು ಅಂತಂದಿದ್ದಂಥವರು ಅಂದ್ಕೊಂಡಿರಲಿಲ್ಲ. ನೌಕರರು ಕೂಡ ಅಂದ್ಕೊಂಡಿರಲಿಲ್ಲ. ಬೆಳೆದ ರೀತಿಯಲ್ಲಿ ನಡಿಬಹುದು ಅನ್ನುವಂತಹ ಮನಸ್ಥಿತಿ ಎಲ್ಲರೂ ಇತ್ತು. ಸಹಕಾರಿ ತುಂಬಾ ಚೆನ್ನಾಗಿ ನಡೀಬೇಕು ಸಂಘ ಅನ್ನುವಂತಹ ಕಾರಣದಿಂದ ಅನೇಕರು ಚುನಾವಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಚುನಾವಣೆಗೆ ಬಂದರು. ಅವರ ಉದ್ದೇಶನೂ ಕೂಡ ತುಂಬ ಒಳ್ಳೆಯದಾಗಿತ್ತು. ಯಾಕಂದರೆ ಬ್ಯಾಂಕು ಈಗ 7 ಕೋಟಿಗಿದೆ ವ್ಯವಹಾರ, ಕನಿಷ್ಠ ಒಂದು 700 ಕೋಟಿಗೆ ತರಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಚುನಾವಣೆಗೆ ಅನೇಕರು ಸ್ಪರ್ಧಿಸುವಂತಹ ಒಂದು ವಾತಾವರಣವನ್ನು ನಾವು ಕಾಣ್ತೀವಿ. ಹೆಚ್ಚು ಸಮಸ್ಯೆಗಳು ಒಂದು ವರ್ಷದಿಂದ ಎಲ್ರಿಗೂ ಕಾಣ್ತಿದ್ದದ್ದು ಏನು ಅಂತಂದ್ರೆ ಚುನಾವಣೆಯಲ್ಲಿ ಆದಂತಹ ಕೆಲವು ಗೊಂದಲಗಳು ಅನ್ನುವಂತಹ ಮಾತನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಅನೇಕರ ಸುಮಾರು 1700 ಹತ್ತಿರ ಸದಸ್ಯರಿದ್ದಾರೆ. ಆದರೆ ಕಳೆದ ಸಾರಿ ಇದ್ದದ್ದು ಸುಮಾರು ಒಂದು 250ರವರೆಗೆ ಮತದಾರರ ಒಂದು ಪಟ್ಟಿಯಲ್ಲಿ ಹೆಸರಿತ್ತು. ಅದಕ್ಕೆ ಕಾರಣಗಳು ಆಗಲೇ ರಾಜೇಶ್ ಅವರು ಹೇಳಿದಾಗೆ ಕನಿಷ್ಠ ವ್ಯವಹಾರ ಆಗಿರಬೇಕು, ಎರಡನೇದು ಯಾವುದೇ ಸುಸ್ತಿ ಇರಬಾರ್ದು, ಹಾಗೂ ಕನಿಷ್ಠ ನಾವು ಬ್ಯಾಂಕಿನಲ್ಲಿ ನಮ್ಮ ಒಂದು ವ್ಯವಹಾರವನ್ನು ಇಟ್ಕೋಬೇಕು ಅನ್ನುವಂತಹ ಮಾತನ್ನ ಹೇಳಿದರು. ಅದನ್ನ ಬಹುತೇಕರು ಮಾಡಿಲ್ಲ. ಮಾಡಿರುವವರು ಕೂಡ ಹೆಸರು ಹೋಗಿದೆ ಅಂತಂದ್ರೆ ಅದಕ್ಕೆ ಆದಂತಹ ದಾರಿಗಳಿವೆ. ಅವರಾಗಲೇ ಹೇಳಿದಾಗೆ ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತಂದ್ರೂ ಕೂಡ ನಮ್ಮಲ್ಲಿ ಕಾನೂನು ಸುಭದ್ರವಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹೋದಂತಾಗ ಅವರಿಗೆ ಮತದಾನದ ಹಕ್ಕು ಸಿಗುತ್ತೆ. ಯಾರಿಗೂ ಕೂಡ ಮಾತಾಡೋದ್ರಿಂದ ಗಲಾಟೆ ಮಾಡ್ಕೊಳ್ಳೋದ್ರಿಂದ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಭಾವನೆ ಶತಮಾನಗಳಿಂದ ಇದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ. ಅದಕ್ಕೆ ಆದಂತಹ ಕಾನೂನಾತ್ಮಕ ನಿಯಮಗಳೇನಿದೆ ಆ ನಿಯಮಗಳಲ್ಲಿ ಹೋದಾಗ ಯಾವುದೇ ಸಂದರ್ಭಗಳಲ್ಲೂ ಕೂಡ ನಮಗೆ ನ್ಯಾಯ ದೊರಕಲ್ಲ ಅನ್ನುವಂತಹ ಒಂದು ಭಾವನೆಯನ್ನು ನಾವು ಯಾರು ಇಟ್ಕೊಳ್ಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಮುಂದೂ ಕೂಡ ಚುನಾವಣೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಮತದಾನದ ಹಕ್ಕು ಇಲ್ಲ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಿರ್ತಾರೆ. ಚುನಾವಣಾ ಅಧಿಕಾರಿಗಳು ಅಲ್ಲಿ ನಿಮಗೆ ಸ್ಪಂದಿಸಲಿಲ್ಲ ಅಂತಂದ್ರೂ ಕೂಡ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಬಾಡಿ ಇರಲ್ಲ. ಆಗ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರುಗಳನ್ನ ಕೇಳಿದ್ರೆ ಅವ್ರು ಯಾರನ್ನೂ ಕೂಡ ಏನು ಮಾಡುವಂತ ಸ್ಥಿತಿಯಲ್ಲಿ ಇರೋಲ್ಲ, ಅವ್ರ ಅಧಿಕಾರ ಇರಲ್ಲ. ಅದು ಚುನಾವಣಾ ಅಧಿಕಾರಿಗಳಿರ್ತಾರೆ. ಅವರು ಕೂಡ ನಿಮಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದುವರೆದು ಸೌಹಾರ್ದ ಸಂಘ ಇದೆ, ಸೌಹಾರ್ದ ಸಂಘದವರು ಬಗೆಹರಿಸ್ತಾರೆ.
ಅವರು ಬಗೆಹರಿಸಲಿಲ್ಲ ಅಂತಂದ್ರೆ ನ್ಯಾಯಾಲಯ ಇದೆ. ಅನೇಕ ದಾರಿಗಳಿವೆ. ಆ ಮೂಲಕ ಹೋದ್ರೂ ಮಾತ್ರ ನ್ಯಾಯ ಸಿಗುತ್ತೆ. ಒಂದು ಮಾತಾಡೋದ್ರಿಂದ ಒಂದು ವಿಷಯ ವಿನಿಮಯ ಆಗುತ್ತೆ. ನಮಗೆ ಆ ರೀತಿ ಸಂದರ್ಭಗಳು ಬಂದಾಗ ಅನೇಕ ದಾರಿಗಳಿವೆ. ಯಾಕಂದ್ರೆ ಒಂದು ಹಂತ ಮೀರೋದಾಗ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ. ಚುನಾವಣೆ ಸಂದರ್ಭದಲ್ಲಿ ನಮಗೆ ನೆನಪು ಬಂದದ್ದು ಇನ್ನೊಂದು ವಾರ ಇದೆ ಅಂತ ಅಂದಾಗ ಆ ಸಮಯದಲ್ಲೂ ಕೇಳಿದೋ ಕೆಲವ್ರನ್ನ ಸೇರಿಸ್ಕೋಬಹುದಾ ಅಂತ ಹೇಳಿ. ಆಗ ನಾವು ಕೇಳಿದಂಥ ಸಂದರ್ಭದಲ್ಲಿ ಈಗ ಎಲ್ಲ ಪ್ರೋಸೆಸ್ ಮುಗ್ದೋಗಿದೆ. ಒಂದ್ಸಲಿ ಚುನಾವಣಾ ಪಟ್ಟಿ ಅಂತಿಮ ಆದ್ಮೇಲೆ ಮತ್ತೆ ಅದನ್ನು ತೆಗೆದುಕೊಳಕ್ಕಾಗಲ್ಲ. ಅವ್ರು ನಿಜವಾಗ್ಲೂ ಅರ್ಹರಾಗಿದ್ರೆ ನ್ಯಾಯಾಲಯದ ಮೂಲಕ ಬಂತು ಅಂದ್ರೆ ಮಾಡ್ಕೋಬಹುದು ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈ ಬಾರಿ ಅಂತೂ ಅನೇಕ ಗೊಂದಲಗಳು ಚುನಾವಣಾ ಸಂದರ್ಭದಲ್ಲಿ ಗೊತ್ತಿದ್ದೇನೆ ಆಗುವಂತಹ ಒಂದು ಭಾವನೆ ಎಲ್ಲರಿಗೂ ಇದೆ. ಇದು ಒಬ್ಬರ ತಪ್ಪು ಅಂತ ಹೇಳಿ ನಾನು ಕೂಡ ಹೇಳೋದಕ್ಕಾಗಲ್ಲ. ಒಂದು ಕನಿಷ್ಠ ವ್ಯವಹಾರವನ್ನ ತಾವುಗಳು ಕೂಡ ಮಾಡಬೇಕು. ಅದರ ಜೊತೆಗೆ ಬ್ಯಾಂಕಿನಲ್ಲಿರುವಂತಹ ಸಿಬ್ಬಂದಿಗಳು ಮತ್ತೆ ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕಾದಂತಹ ಅಂಶ. ಯಾವುದೇ ವ್ಯವಸ್ಥೆ ನಡಿಬೇಕು ಅಂತ ಅಂದ್ರೆ ಆಡಳಿತ ವರ್ಗ ಮತ್ತು ಎಲ್ಲ ಸದಸ್ಯರು ಒಮ್ಮನಸ್ಸಿನಿಂದ ಮನಪೂರ್ವಕವಾಗಿ ಕಾನೂನಾತ್ಮಕವಾಗಿ ಹೋದಾಗ ಮಾತ್ರ ಯಾವುದೇ ಸುವ್ಯವಸ್ಥಿತವಾದಂತಹ ಒಂದು ಬೆಳವಣಿಗೆ ಸಾಧ್ಯ ಆಗುತ್ತೆ. ಒಂದು ನಾನು ಗಮನಿಸಿದಾಗೆ ಚುನಾವಣೆ ಸಂದರ್ಭದಲ್ಲಿ ಇದ್ದಂತಹ ಆಸಕ್ತಿ ಬ್ಯಾಂಕಿನ ಎಲ್ಲಾ ವ್ಯವಹಾರಗಳನ್ನು ನಿಮ್ಗೆ ಇಟ್ಕೊಟ್ರೆ ಬ್ಯಾಂಕ್ ಇನ್ನೂ ತುಂಬಾ ಬೆಳವಣಿಗೆ ಆಗುತ್ತೆ. ಮತದಾನದ ಹಕ್ಕಿನ ಜೊತೆಗೆ ಬ್ಯಾಂಕಿನ ವ್ಯವಹಾರ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕು. ಈಗ ಬ್ಯಾಂಕಿನ ವ್ಯವಹಾರ 2006ರಲ್ಲಿ ಪ್ರಾರಂಭ ಆಗಿದೆ. 2006ರಲ್ಲಿ ಸಾಲವನ್ನ ತೆಗೆದುಕೊಂಡಂತವರು ಇನ್ನು 2021 ಆದ್ರೂ ಕೂಡ 21 ಮುಗಿಯಕ್ಕೆ ಬರ್ತಿದೆ, ಇನ್ನೂ ಕೂಡ ಕೊಟ್ಟಿಲ್ಲ. ಯಾವುದೇ ಬ್ಯಾಂಕ್ ಬೆಳವಣಿಗೆ ಆಗ್ಬೇಕು ಅಂದ್ರೆ ಸಾಲವನ್ನ ಕೊಡಬೇಕು ಮತ್ತು ಸಾಲವನ್ನ ಅದೇ ರೀತಿ ರಿಟರ್ನ್ ಆಗ್ಬೇಕು. ಮುಖ್ಯವಾಗಿ ಅನೇಕ ಅಂಶಗಳು ನಮ್ಮಲ್ಲಿ ಕೊರತೆಗಳಿವೆ. ಆ ಕೊರತೆಗಳಿಗೆ ಅನೇಕ ಕಾರಣಗಳು ನಾನು ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಚುನಾವಣೆ ಒಂದು ಬ್ಯಾಂಕಿನ ಒಂದು ಭಾಗ ಅಷ್ಟೇ. ಚುನಾವಣೆಯ ಜೊತೆಗೆ ಬ್ಯಾಂಕಿನ ವ್ಯವಹಾರ ಯಾವ ರೀತಿ ಇದೆ, ಬ್ಯಾಂಕಿನಲ್ಲಿ ನಡೆಯುತ್ತಿರುವಂತಹ ಆಡಳಿತಾತ್ಮಕ ಕಾರ್ಯವೈಖರಿಗಳು ಹೇಗಿವೆ, ಮತ್ತೆ ನಿಮಗೆ ಆಗುವಂತಹ ಸಮಸ್ಯೆಗಳನ್ನ 5 ವರ್ಷ ಆದ್ಮೇಲೆ ಬಗೆಹರಿಸಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ಅನೇಕ ಜನ ಮಾತಾಡ್ಬೋದು ನಮಗೆ ಮತದಾನದ ಹಕ್ಕು ಸಿಕ್ಕಿಲ್ಲ ಅಂತ ಹೇಳಿ. ಮತದಾನದ ಆ ಸಂದರ್ಭದಲ್ಲಿ ಮಾತಾಡಿದ್ರೆ ಆ ಮಾತಿಗೆ ಪೂರ್ವಕವಾದಂತಹ ಕಾನೂನಾತ್ಮಕವಾದಂತಹ ನ್ಯಾಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಮಾತಾಡೋದು ತುಂಬಾ ಅನುಕೂಲ ಆಯ್ತು ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬದಲಾಗುವಂತಹ ಒಂದು ಮನಸ್ಥಿತಿ ಇದೆ. ಅನೇಕರಿಗೂ ಗೊತ್ತಾಯ್ತು ಯಾಕೋಸ್ಕರ ಮತದಾನದ ಹಕ್ಕು ಹೋಗುತ್ತೆ ಅಂತ ಹೇಳಿ. ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಯವರು ಅದೆಲ್ಲ ಇತ್ತು ಅಂದ್ರೆ ನಾವು ತುಂಬಾ ಜಾಗರೂಕತೆಯಿಂದ ಮಾಡಬೇಕು ಅನ್ನುವಂಥ ಮನವರಿಕೆ ಇಬ್ಬರಿಗೂ ಆಗಿದೆ. ಇಲ್ಲಿ ವೈಯಕ್ತಿಕ ಲಾಭಗಳು ಯಾರಿಗೂ ಇಲ್ಲ. ಬ್ಯಾಂಕಿನಲ್ಲಿ ಬರುವಂತಹ ಎಲ್ಲ ಆದಾಯಗಳು ನಷ್ಟಗಳು ಹೋದ್ಸರಿ ನಾನು ಹೇಳಿದ್ದೆ ಅದಕ್ಕೆ ಪೂರ್ಣ ಜವಾಬ್ದಾರಿಗಳು ಯಾರು ಅಂತಂದ್ರೆ ಯಾರು ಸದಸ್ಯರುಗಳಿರ್ತಾರೆ ಅವರೇ ಜವಾಬ್ದಾರರು. ಬ್ಯಾಂಕಿನ ಆದಾಯಕ್ಕೂ ವಾರಸುದಾರರು ನೀವೇ, ಬ್ಯಾಂಕಿನ ನಷ್ಟಕ್ಕೂ ವಾರಸುದಾರರುಗಳು ನೀವೇ. ಆಗಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ವೈಯಕ್ತಿಕವಾಗಿ ಲಾಭವನ್ನು ಮಾಡಿಕೊಳ್ಳುವಂತಹ ಒಂದು ಕಾನೂನಾತ್ಮಕ ಚೌಕಟ್ಟು ಇಲ್ಲಿ ಇಲ್ಲ. ಆಗಿರುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಸಕ್ತಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಬ್ಯಾಂಕಿನ ಮತದಾನದ ಆಸಕ್ತಿ ಎಲ್ಲಾ ಕ್ಷೇತ್ರಗಳಲ್ಲೂ ನಾವೆಲ್ಲರೂ ವಹಿಸಿ ನಮಗೆ ಏನೇ ಸಮಸ್ಯೆ ಆಯಿತು ಅಂತಂದ್ರೂ ಬಹುತೇಕ ಕನಕಪುರದಲ್ಲಿ ಇರುವಂತವರೇ ಇದ್ದೀರಾ. ಹೊರಗಡೆಯಿಂದ ಬಂದಂತವರು ಮಟ್ಟಕ್ಕೆ ವರ್ಷಕ್ಕೊಂದ್ಸರಿನಾರು ಬಂದೇ ಬರ್ತೀರ. ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಹೋಗಿ ನಮ್ಮ ವ್ಯವಹಾರ ಏನಿದೆ, ಆ ವ್ಯವಹಾರದ ಒಂದು ಬೆಳವಣಿಗೆ ಯಾವ ರೀತಿ ಇದೆ, ಬ್ಯಾಂಕಿನ ವ್ಯವಹಾರ ಹೇಗಿದೆ ಅನ್ನುವಂತಹ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಬೇಕು. ನಿಮ್ಮ ವ್ಯವಹಾರದ ಒಂದು ಸಮರಿಯನ್ನು ತಗೊಳ್ಳಿ. ಹೋದಂತಹ ಸಂದರ್ಭದಲ್ಲಿ ನಮ್ಮ ವ್ಯವಹಾರ ಇಲ್ಲಿವರೆಗೆ ಎಷ್ಟು ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ಕೇಳಿ ತಿಳ್ಕೊಳ್ಳಿ. ಆ ಮೂಲಕ ಏನಾಗುತ್ತೆ ನಮ್ಮಲ್ಲಿರುವಂತಹ ಅನೇಕ ಸಮಸ್ಯೆಗಳು ಗೊತ್ತಾಗುತ್ತೆ. ಮತ್ತೆ ಬ್ಯಾಂಕಿನ ಸಿಬ್ಬಂದಿಯವರಿಗೂ ಕೂಡ ಇವರೆಲ್ಲ ಬಂದಿದ್ದಾರೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವ್ರಿಗೂ ಇದ್ದೇ ಇದೆ. ಮುಖ್ಯವಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತಂದ್ರೆ ಅಂತರ. ತಾವೆಲ್ಲರೂ ಬ್ಯಾಂಕಿಗೆ ನಿರಂತರವಾಗಿ ಸಂಪರ್ಕವನ್ನ ಇಟ್ಕೊಂಡಾಗ ಏನಾಗುತ್ತೆ ಯಾವುದೇ ಗೊಂದಲಗಳು ಕೂಡ ಮಾಡೋದಕ್ಕಾಗಲ್ಲ. ಸಾಮಾನ್ಯ 1700 ಜನ ಮತದಾರರಿದ್ದಾರೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿದ್ರು 5-10 ಜನಕ್ಕೆ ಮಾಡ್ಬೋದು. ಆ ಸಂದರ್ಭದಲ್ಲಿ ನಮ್ಮ
ಇಲ್ಲಿ ಕಾನೂನಾತ್ಮಕವಾದಂತಹ ನಿಯಮಗಳು ತುಂಬ ಇವೆ. ಚುನಾವಣೆ ವಿಷಯಕ್ಕೆ ಬಂದಾದಂತೂ ನಿರ್ದಿಷ್ಟವಾದಂತಹ ಕಾನೂನುಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ಸೌಹಾರ್ದದಲ್ಲಾಗಲಿ, ನ್ಯಾಯಾಲಯಕ್ಕೆ ಹೋದಾಗಲಿ ಚುನಾವಣೆಯನ್ನೇ ನಿಲ್ಲಿಸುವಂತಹ ಒಂದು ಸಂದರ್ಭ ನಾವು ಅನೇಕ ಕಡೆಯಲ್ಲಿ ನೋಡಿದ್ದೀವಿ. ಅದು ಯಾವಾಗ ಸಾಧ್ಯ ಅಂತ ಅಂದ್ರೆ ನೀವುಗಳು ನಿರ್ದಿಷ್ಟವಾದಂತಹ ಕನಿಷ್ಠ ವ್ಯವಹಾರಗಳನ್ನು ಕಾನೂನಾತ್ಮಕವಾಗಿ ಉಪವಿಧಿಯಲ್ಲಿ ಏನಿದೆ ಅದನ್ನು ಮಾಡಿದಾಗ ಅದು ಸಾಧ್ಯ ಆಗುತ್ತೆ. ಆ ಮೂಲಕವಾಗಿ ಏನು ಮಾಡ್ಬೋದು, ಯಾರೇ ಸಮಸ್ಯೆ ಕೊಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾನೂನು ನಮ್ಮ ಹತ್ರ ಇದೆ. ಕಾನೂನು ನಮ್ಮ ಹತ್ರ ಇರಬೇಕಾದ್ರೆ ನಾವು ಕರೆಕ್ಟಾಗಿ ಮಾಡಿರ್ಬೇಕಾದ್ರೆ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ. ಅನೇಕ ತಪ್ಪುಗಳು ಮನುಷ್ಯ ಮಾಡೋದು ಸಹಜ, ಆದ್ರೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ದಾರಿ ಇದೆ. ಚುನಾವಣೆ ವಿಷಯ ಬಂದಾಗ ಆಡಳಿತ ಮಂಡಳಿ ತಪ್ಪಾಗಿದ್ರೂ ಕೂಡ ಮುಂದಿನ ವ್ಯವಹಾರಕ್ಕೆ ತೊಂದರೆ ಆಗಬಾರ್ದು, ಸದಸ್ಯರುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೌಹಾರ್ದವನ್ನು ಕೂಡ ಕಾನೂನನ್ನು ರೂಪಿಸಿದ್ದಾರೆ. ಆ ಮೂಲಕವಾಗಿ ನ್ಯಾಯಾಲಯವು ಕೂಡ ಒಂದು ಕಾನೂನಾತ್ಮಕವಾದಂತಹ ಬೆಳವಣಿಗೆಗಳನ್ನು ನಡೆದಿರುವುದು ಭಾರತದ ಅನೇಕ ಭಾಗಗಳಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಆ ಮೂಲಕವಾಗಿ ನಾವೆಲ್ಲರೂ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಳ್ಬಹುದು. ಮುಖ್ಯವಾಗಿ ಬ್ಯಾಂಕ್ 3 ಲಕ್ಷದ ಆದಾಯದಲ್ಲಿದೆ ಅನ್ನೋ ಮಾತನ್ನ ಅನೇಕರು ಹೇಳಿದ್ರು. ಅದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳಿ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಕೊರೋನಾ ಅಂತಹ ಸಂದರ್ಭದಲ್ಲಿ ಆರ್ಥಿಕ ಜರ್ಜರಿತ ಇಡೀ ಜಗತ್ತಿಗೆ ಆಗಿದೆ. ಆ ಸಂದರ್ಭದಲ್ಲಿ ಅನೇಕ ಜನ ಆರ್ಥಿಕವಾಗಿ, ಆರೋಗ್ಯಾತ್ಮಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತೊಂದರೆಯನ್ನು ಅನುಭವಿಸಿರೋದನ್ನು ನಾವೆಲ್ಲರೂ ಕಾಣ್ತೀವಿ. ಆದರೆ ಇದು ಬ್ಯಾಂಕಿನ ಉತ್ತಮ ಬೆಳವಣಿಗೆ ಅಂತ ಹೇಳಿ ನಾನೇನು ಭಾವಿಸ್ಕೊಳ್ಳೋದಿಲ್ಲ. ಕೇವಲ 3 ಲಕ್ಷ ಆದಾಯ ಅನ್ನುವಂತಹ ಮಾತನ್ನೇ ಇಟ್ಟುಕೊಂಡು ನಾವು ಬ್ಯಾಂಕ್ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನಾವು ಅನ್ಕೊಳ್ಳುವಂತಹ ಅವಶ್ಯಕತೆ ಆಗಲಿ, ಅನಿವಾರ್ಯತೆ ಆಗಲಿ, ಮನಸ್ಥಿತಿ ಆಗಲಿ ನಾವು ಯಾರು ಇಟ್ಕೊಳ್ಬಾರ್ದು. ಬ್ಯಾಂಕ್ ಬರೀ 3 ಲಕ್ಷ ಆದಾಯ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಒಂದು ಆಡಳಿತದಲ್ಲಿ ಇರುವಂತಹವರು ಮತ್ತೆ ಇನ್ನೊಬ್ಬರು ಸದಸ್ಯರು, ಅವರಿಬ್ರು ಕೂಡ ಕಾರಣ. ಸುಮಾರು 4 ಕೋಟಿಗೂ ಅಧಿಕ ಸಾಲ ಇನ್ನು ಬರೋದಿದೆ ಬ್ಯಾಂಕ್. ಒಟ್ಟು 7 ಕೋಟಿಯಲ್ಲಿ 4 ಕೋಟಿಗೂ ಅಧಿಕ ಸಾಲ ಏನಾಗಬೇಕಾಗಿದೆ, ಬ್ಯಾಂಕಿಗೆ ಬರಬೇಕಾಗಿದೆ. ಆ ಒಂದು ಸಾಲವನ್ನ ನಿರಂತರವಾಗಿ ಕಟ್ಕೊಳ್ಳೋದ್ರ ಜೊತೆಗೆ ಮತ್ತೆ ಸಾಲವನ್ನ ತೆಗೆದುಕೊಂಡು ವಿನಿಮಯ ಮಾಡಿದಾಗ ಏನಾಗುತ್ತೆ, ಬ್ಯಾಂಕ್ ಅಭಿವೃದ್ಧಿ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಸಾಲ ಹೋಗೋದು ಕಡಿಮೆ ಆಗಿದೆ, ಮತ್ತೆ ತೆಗೆದುಕೊಂಡಿರುವಂತಹ ಸಾಲಗಳನ್ನ ಕಟ್ಟೋದು ಕೂಡ ಕಡಿಮೆ ಆಗಿದೆ. ಆದ್ರೆ ಒಂದು ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಿಯಮಗಳು ಯಾವುದು ಕೂಡ ಬದಲಾಗಿದೆ. ಸಾಲ ತೆಗೆದುಕೊಳ್ಬೇಕು ಅಂತ ಅಂದ್ರೂ ನಿಯಮ ಅದೇ ಇದೆ, ಸಾಲ ಕಟ್ಟಬೇಕು ಅಂದ್ರೂ ನಿಯಮ ಅದೇ ಇದೆ. ಸಾಲ ಕಟ್ಟಲಿಲ್ಲ ಅಂತ ಅಂದ್ರೂ ನಿಯಮ ಏನಿತ್ತು ಆ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ಒಂದು RBI ಏನು ರೂಲ್ ಮಾಡಿತ್ತು 6 ತಿಂಗಳ ಕನ್ಸೆಷನ್ ಬಿಟ್ಟು ಮತ್ತೆ ಈಗಿನ ಯಾವುದೇ ಕನ್ಸೆಷನ್ಗಳು ಈ ಸಂದರ್ಭದಲ್ಲಿ ಇಲ್ಲ. ಅದರ ನಿಯಮಗಳು ಅದೇ ರೀತಿ ಇದೆ. ನಾವೆಲ್ಲರೂ ಅದನ್ನು ಮನಗೊಂಡು ಎಷ್ಟು ಸಾಧ್ಯವೋ ನಾವು ಒಂದು ಸಾಲವನ್ನು ತೆಗೆದುಕೊಳ್ಳುವಾಗ ಯಾವ ಮನಸ್ಥಿತಿಯನ್ನು ಇಟ್ಟುಕೊಂಡು ತಿಂಗಳಿಗೆ ನಾವು ಇಷ್ಟನ್ನು ಕಟ್ತೀವಿ ಅಂತ ಹೇಳಿ ನಿಗದಿ ಮಾಡ್ಕೊಂಡು ತಗೊಂಡಿರ್ತೀವೋ ಅದನ್ನು ಕಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ದುಡ್ಡು ಎಲ್ಲೋ ಹೋಗಲ್ಲ, ನೀವು ಕೊಟ್ಟಿದ್ದ ದುಡ್ಡು ಎಲ್ಲಿರುತ್ತೆ, ಬ್ಯಾಂಕಲ್ಲೇ ಇರುತ್ತೆ. ಇನ್ನು 100 ವರ್ಷ ಆದರೂ ಕೂಡ ಆ ದುಡ್ಡನ್ನು ತೆಗೆದುಕೊಳ್ಳುವಂತಹ ಅಧಿಕಾರ, ಅದರ ಉಪಯೋಗ ಮಾಡಿಕೊಳ್ಳುವಂತಹ ಅಧಿಕಾರ ಯಾರಿಗಿದೆ, ಸದಸ್ಯರುಗಳಿಗೆ ಮಾತ್ರ ಅನ್ನುವಂತಹ ಒಂದು ಭಾವನೆಯನ್ನು ನಾವು ಇಟ್ಕೊಳ್ಳೋಣ. ಅದು ಕೊಟ್ಟದ್ದು ಎಲ್ಲೂ ಹೋಗಲ್ಲ, ಅದು ನಮ್ಮ ಉಪಯೋಗಕ್ಕೆ ಆಗುತ್ತೆ. ಅಂದರೆ ಸದಸ್ಯರ ಒಂದು ಉಪಯೋಗಕ್ಕೆ ಇದ್ದೇ ಇರುತ್ತೆ. ಆ ಮೂಲಕವಾಗಿ ಆರ್ಥಿಕ ಒಂದು ವ್ಯವಹಾರದ ಬಗ್ಗೆ ನಾವೆಲ್ಲರೂ ಕೂಡ ಗಮನವನ್ನು ಕೊಡೋಣ. ಈ ಸಾರಿ ಚುನಾವಣೆ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಆದವು ಅನ್ನುವಂತಹ ಮಾತುಗಳನ್ನು ಆಗಲೇ ಹೇಳಿದೆ. ಚುನಾವಣೆ ಅನ್ನುವಂತಹ ಮಾತು ಬಂದಾಗ ಬ್ಯಾಂಕ್ 2000ರಲ್ಲಿ ಸ್ಥಾಪನೆಯಾಗಿದೆ. ಇನ್ನೇನು 2021ಕ್ಕೆ ಬರ್ತಿದೆ, 21ಕ್ಕೆ. ಈ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಒಂದು ಹಂತಕ್ಕೆ ತಂದಾಗಿದೆ, ಬ್ಯಾಂಕ್ ಒಂದು ಹಂತದಲ್ಲಿದೆ. ಚುನಾವಣೆ ವಿಷಯ ಬಂದಾಗ ಬುದ್ಧಿಯವರು ಮತ್ತೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಚುನಾವಣೆ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿಯನ್ನು ನಾವು ಯಾರು ಇಟ್ಕೊಂಡಿರ್ಲಿಲ್ಲ. ಆದಂತಹ ಸಂದರ್ಭದಲ್ಲಿ ಸ್ಪರ್ಧಿಸೋದು ಬೇಡ ಅನ್ನುವಂಥ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದು. ಆದರೆ ಅನಿವಾರ್ಯವಾಗಿ ಬ್ಯಾಂಕಿನ ಹಿತದೃಷ್ಟಿಯಿಂದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಒಂದು ಮನಸ್ಥಿತಿ ನಾವೆಲ್ಲ ತಗೊಳ್ಬೇಕಾಯಿತು. ಅನೇಕ ಗೊಂದಲಗಳಾದ ಮಠದ ಆವರಣಗಳಲ್ಲಿ ಆದಂತಹ ಒಂದು ಬೆಳವಣಿಗೆಗಳು ಇದೆಲ್ಲರಿಗೂ ಕೂಡ ನಮಗೂ ಹಿತವನ್ನ ಅನಿಸಿಲ್ಲ. ಯಾಕಂದ್ರೆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅನೇಕ ದಾರಿಗಳಿದೆ. ಸಮಸ್ಯೆಯನ್ನೇ ಬಗೆಹರಿಸಿಕೊಳ್ಳಲಾಗದಂತಹ ಒಂದು ಸಮಸ್ಯೆಗಳು ನಮ್ಮಲ್ಲಿ ಯಾವುದೂ ಇಲ್ಲ.
ಅಂದರೆ ಬಗೆಹರಿಸಿಕೊಳ್ಳುವಂತಹ ಅನೇಕ ಮಾರ್ಗಗಳಲ್ಲಿ ಉತ್ತಮ ಮಾರ್ಗ ಯಾವುದು ಅನ್ನುವಂತಹ ಒಂದು ಮಾರ್ಗವನ್ನು ನಾವೆಲ್ಲರೂ ಹುಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಬ್ಯಾಂಕ್ ಉತ್ತಮವಾಗಿ ಬೆಳ್ಕೊಂಡು ಹೋಗ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗೆ ನಾವು ಇರ್ತೀವೋ ಇಲ್ಲವೋ ಗೊತ್ತಿಲ್ಲ. ಚುನಾವಣೆಯಿಂದ ನಾವು ಹೊರಗಡೆ ಬಂದಾಗ ಏನಾಗುತ್ತೆ, ಬ್ಯಾಂಕ್ಗೂ ನಮಗೂ ಯಾವುದೇ ಒಂದು ಕಾನೂನಾತ್ಮಕವಾದಂತಹ ಒಂದು ಆಡಳಿತಾತ್ಮಕವಾದಂತಹ ಸಂಬಂಧ ಇರಲ್ಲ. ಈ ಒಂದು 5 ವರ್ಷದಲ್ಲಿ ಬ್ಯಾಂಕಿನ ಬೆಳವಣಿಗೆಗಳನ್ನು ನೋಡಿಕೊಂಡು ಇಲ್ಲಿರುವಂತಹ ಸದಸ್ಯರ ಒಂದು ಮನಸ್ಥಿತಿಯನ್ನು ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡೋಣ. ಈ ಒಂದು 5 ವರ್ಷದ ಅವಧಿ ಏನಿದೆ, ಈ 5 ವರ್ಷದ ಅವಧಿಯಲ್ಲಿ ಅನೇಕ ವರ್ಷಗಳಿಗೆ ಆಗುವಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಆಗುವಂತಹ ಬೆಳವಣಿಗೆ ನೋಡಿಕೊಂಡು ನಾವು ಈ ಸಭೆಯಲ್ಲಿ ಇರಬೇಕಾ ಅಥವಾ ಬ್ಯಾಂಕ್ನಲ್ಲಿ ಇರಬೇಕಾ ಅನ್ನುವಂತಹ ತೀರ್ಮಾನವನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಯಿಂದ ಅನೇಕ ಅಂಶಗಳನ್ನು, ಅನೇಕ ನೋವುಗಳು ಬುದ್ಧಿಯವರಿಗಾಗಿದ್ರು ನನಗಾಗಿದ್ರು ಕೂಡ ಅನೇಕ ಜನರ ಒಂದು ಅವರ ವರ್ತನೆಗಳಿಂದ ಯಾಕೋಸ್ಕರ ಇನ್ನೂ ಇಲ್ಲಿ ಇದ್ದೀವಿ ಅಂತಂದರೆ, ನಾವೆಲ್ಲರೂ ಕೂಡ ನಂಬಿ ಬ್ಯಾಂಕ್ನಲ್ಲಿ ವ್ಯವಹಾರವನ್ನು ಮಾಡಿಲ್ಲ, ಆ ವ್ಯವಹಾರಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಈ ಸಾರಿ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಮನಸ್ಸಿಲ್ಲದೇ ಇದ್ರೂ ಕೂಡ ಸ್ಪಂದಿಸಬೇಕಾಯಿತು. ಅನೇಕ ಜನ ಈಗ ಆಯ್ಕೆ ಆಗಿದ್ದಾರೆ, ಸದಸ್ಯರುಗಳು ಎಲ್ಲ ನಿರ್ದೇಶಕರುಗಳು ಆಯ್ಕೆ ಆಗಿದ್ದಾರೆ. ಆದರೆ ವೈಯಕ್ತಿಕವಾಗಿ ನಾನು ಹೇಳೋದು, ಇವರು ಆಯ್ಕೆ ಆದಂತಹ ಸಂದರ್ಭದಲ್ಲಿ ಅನೇಕ ಗೊಂದಲಗಳಿತ್ತು, ಆಯ್ಕೆ ಆಗಲು ಕೂಡ ಅನೇಕ ಗೊಂದಲಗಳಿತ್ತು. ಯಾಕಂದ್ರೆ ಆರಾಮಾಗಿರುವಂತಹ ಒಂದು ಸ್ಥಾನಗಳೇನಲ್ಲ ಇದು. ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ ಅಂತ ಅಂದ್ರೆ ಬ್ಯಾಂಕಿನ ಮೀಟಿಂಗ್ ಬಂದಾಗ, ಬ್ಯಾಂಕಿನ ಬಗ್ಗೆ ಅವರು ಬಿಡುವಿದ್ದಾಗ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತಂದ್ರೆ BP ಶುಗರ್ ಎರಡೂ ಇಲ್ಲ ಅಂತ ಬಂದ್ಬಿಡುತ್ತೆ. ಯಾಕಂದ್ರೆ ಬ್ಯಾಂಕಿನ ವ್ಯವಹಾರ ಆ ರೀತಿ ಇದೆ. ರಾಮಚಂದ್ರಪ್ಪನವರು ನಿರಂತರವಾಗಿ ಅರ್ಬನ್ ಬ್ಯಾಂಕ್ನಲ್ಲಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ನನಗೆ ಅನಿಸಿದ ಮಟ್ಟಿಗೆ ಅವರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಯೋಚನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಬ್ಯಾಂಕಿನ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವಂತಹ ಮನಸ್ಥಿತಿ ಇದೆ. ಬ್ಯಾಂಕಿನ ವಿಚಾರ ಬಂದಾಗ ಮಠದ ವಿಚಾರಕ್ಕಿಂತ ಹೆಚ್ಚು ನಾವು ಯೋಚನೆ ಮಾಡುವಂತಹ ಸ್ಥಿತಿ ಇದೆ. ಯಾಕಂದ್ರೆ ಸಾಲ ಹೋಗ್ತಾ ಇಲ್ಲ ಅಂದ್ರೂ ಯೋಚನೆ ಮಾಡಬೇಕು, ಸಾಲ ಕಟ್ಟಿರುವವರು ಕೊಡ್ಲಿಲ್ಲ ಅಂತಾದ್ರೂ ಯೋಚನೆ ಮಾಡಬೇಕು. ಯಾಕಂದ್ರೆ ಇದು ಒಬ್ಬರ ದುಡ್ಡಾಗಿದ್ರೆ ಆಯ್ತು ಬಿಡಿ ಅಂತ ಹೇಳಿ ಬಿಟ್ಕೊಡ್ಬೋದು. ಆದ್ರೆ ಅನೇಕರ ದುಡ್ಡು ಇಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಇವರು ಆಗ್ಲೇ ಅನೇಕ ಜನ ಅನ್ಕೊಂಡಿರ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಬ್ಯಾಂಕಿನ ಅನುಭವ ಇದ್ದಂಥವರು ಕೆಲವರು ಬಂದಿದ್ದಾರೆ, ಹೊಸದಾಗಿ ಬಂದಿದ್ದಾರೆ. ಆದ್ರೆ ಬ್ಯಾಂಕಿಗೆ ಬಂದಾಗ ಅವರೆಲ್ಲ ವ್ಯವಹಾರಗಳನ್ನ ಮರೆತು, ಕನಿಷ್ಠ 1 ದಿನದ ವ್ಯವಹಾರವನ್ನಾದ್ರೂ ಮರೆತು ಅವರು ಬರಬೇಕಾಗುತ್ತೆ. ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಸಂದರ್ಭ ಬಂತು, ಪರಮೇಶ್ ಅವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಸಂದರ್ಭ ಬಂದಾಗ ಮುಖ್ಯವಾಗಿ ನೋಡಿದಂಥ ಅಂಶ ಏನು ಅಂತಂದ್ರೆ, ಬ್ಯಾಂಕಿನ ವ್ಯವಹಾರ, ದಿನನಿತ್ಯದ ವ್ಯವಹಾರ ಸುಗಮವಾಗಿ ನಡಿಬೇಕು ಅಂತಂದ್ರೆ ಬ್ಯಾಂಕ್ನಲ್ಲಿ ನಿರಂತರವಾಗಿ ಅಧ್ಯಕ್ಷರು ಅಲ್ಲಿರಬೇಕು ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡಿದೆ. ಅಧ್ಯಕ್ಷರು ಇಲ್ಲ ಅಂದ್ರೂ ಕಾರ್ಯದರ್ಶಿಗಳು, ಎಲ್ಲ ಸಿಬ್ಬಂದಿಗಳು ಇಲ್ಲೇ ಇರ್ತಾರೆ. ಆದರೆ ಬ್ಯಾಂಕ್ನಲ್ಲಿ ಅಧ್ಯಕ್ಷರು ಅನ್ನುವರು ನಿರಂತರವಾಗಿ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇದ್ರೆ ಏನಾಗುತ್ತೆ, ಬ್ಯಾಂಕಿನ ಎಲ್ಲ ವ್ಯವಹಾರಗಳನ್ನ ಅವರ ಒಂದು ಮನಸ್ಸನ್ನ ಇಟ್ಕೊಂಡು ನೋಡ್ಕೋಬಹುದು. ಚುನಾವಣೆ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳು ಮತ್ತೆ ಇತರ ಆರ್ಥಿಕ ವ್ಯವಹಾರದ ಸಮಸ್ಯೆಗಳು ಅನೇಕ ಆಗುತ್ತೆ ಒಂದು ಸರಿ. ಅವ್ಯಾವುದೂ ಆಗಬಾರ್ದು ಅನ್ನುವ ಕಾರಣಕ್ಕೆ ಪರಮೇಶ್ ಅವರನ್ನ ಆಯ್ಕೆ ಮಾಡಿದಂತಹ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ, ಅವರು 5 ಕೋಟಿ ಬ್ಯಾಂಕಲ್ಲಿ ಇರ್ತಾರೆ ಅನ್ನುವಂತಹ ಉದ್ದೇಶ ಏನಲ್ಲ, ಅಥವಾ ಅವರು ಬ್ಯಾಂಕಿಗೆ 100 ಕೋಟಿ ಸಾಲವನ್ನು 100 ಕೋಟಿ ಸಾಲ ಕೊಟ್ಟು 200 ಕೋಟಿ ಆದಾಯ ಮಾಡ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿನೂ ಅಲ್ಲ. ಈಗಿರುವಂತಹ ಬ್ಯಾಂಕಿನ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಸುಧಾರಣಾತ್ಮಕವಾಗಿ ನೋಡಿಕೊಂಡು ಹೋಗ್ತಾರೆ, ನಿರಂತರವಾಗಿ ಅಲ್ಲಿ ಇದ್ದೇ ಇರ್ತಾರೆ ಅನ್ನುವಂತಹ ಒಂದು ಭಾವನೆಯನ್ನ ಇಟ್ಕೊಂಡು ಅವರನ್ನು ಆಯ್ಕೆ ಮಾಡಿದೆ. ಸಂದರ್ಭದಲ್ಲಿ ಅನೇಕರನ್ನ ಕೇಳಿತು, ನೀವು ಆಗಿ ಅಂತ ಹೇಳಿದಂತಹ ಒಂದೇ ಒಂದು ಮಾತು ನಾನೇನು ಅಂತಂದ್ರೆ, ವೈಯಕ್ತಿಕವಾಗಿ ತಾವು ಅಧ್ಯಕ್ಷರಾಗ್ತೀನಿ ಅನ್ನೋರು ನಿರಂತರವಾಗಿ ಬ್ಯಾಂಕಿನಲ್ಲಿ ಇರುವಂತಹ ಒಂದು ಮನಸ್ಥಿತಿಯನ್ನ ಇದ್ರೆ ದಯವಿಟ್ಟು ಆಗಿ ಅಂತ ಹೇಳಿ. ಕೆಲವರಂದ್ರು ನಮ್ಮನ್ನೇ ಅಧ್ಯಕ್ಷರಾಗಿ ಅಂತ ಹೇಳಿ. ಆದ್ರೆ ನಾನು ಅದನ್ನು ನಿರಾಕರಿಸಿದ್ದೆ ಏನಕ್ಕೆ ಅಂತಂದ್ರೆ, ಎಲ್ಲಾ ಸಮಯಗಳಲ್ಲೂ ನಾವು ಬ್ಯಾಂಕಿನಲ್ಲಿ ಇರೋದಕ್ಕಾಗಲ್ಲ, ನಮ್ಮದೇ ಆದಂತಹ ಬೇರೆ ಕಾರ್ಯಗಳು ಇರೋದ್ರಿಂದ ಅಧ್ಯಕ್ಷ ಸ್ಥಾನವನ್ನು ನಾವು ವಿಮುಖರಾದದ್ದು ಯಾವ ಕಾರಣಕ್ಕೆ ಅಂದ್ರೆ, ಬ್ಯಾಂಕಿನಲ್ಲಿ ನಿರಂತರವಾಗಿ ಅಧ್ಯಕ್ಷರು ಇದ್ದರೆ ಒಂದು ವ್ಯವಹಾರ ಸುಗಮವಾಗಿ ಆಗುತ್ತೆ ಅಂತ ಹೇಳಿ. ಪರಮೇಶ್ ಅವರು ಅಧ್ಯಕ್ಷರಾದ ಮೇಲೆ ಆ
ವ್ಯವಹಾರವು ಕೂಡ ಅನೇಕ ಸುಧಾರಣೆಗಳು ಕಾಣ್ತಾ ಇದೆ. ಅನೇಕ ಸಿಬ್ಬಂದಿಗಳು ಸಕ್ರಿಯಾತ್ಮಕವಾಗಿ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಬ್ಯಾಂಕಿನ ಬಗ್ಗೆ ನನಗೇನು ಆರ್ಥಿಕ ವ್ಯವಹಾರದ ಬಗ್ಗೆ ತುಂಬ ಉತ್ತಮವಾದಂಥ ಅಭಿಪ್ರಾಯ ಇದೆ ಅನ್ನೋದು ನಾನೇನು ಹೇಳೋದಿಲ್ಲ. ಯಾಕಂದ್ರೆ ಅದಕ್ಕೆ ಕಾರಣ ಎರಡು ಅಂತ ಹೇಳಿದೆ. ಒಂದು, ಸಾಲ ತೆಗೆದುಕೊಂಡಿರೋರು ಕಟ್ಟಿಲ್ಲ ಅನ್ನೋದು, ಮತ್ತು ಸಾಲ ವಸೂಲಿ ಮಾಡಿಲ್ಲ ಅನ್ನೋದು. ಎರಡು ಕೂಡ ನಿರ್ದೇಶಕರಾದವರು ಆಗಲೇ ಅನೇಕ ಬಾರಿ ಅಲ್ಲಿ ಹೇಳಿದ್ದಾರೆ, ಇದೇ ರೀತಿ ಬೆಳವಣಿಗೆ ಆಯಿತು ಅಂತಂದ್ರೆ ಬ್ಯಾಂಕಿಗೆ ಅನೇಕ ತೊಂದರೆಗಳು ಆಗುತ್ತೆ ಅಂತ ಹೇಳಿ. ಇವ್ರುಗಳು ಕೂಡ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಯಾರು ಸಾಲವನ್ನು ಕಟ್ಟಿಲ್ಲ ವಾರಕ್ಕೊಂದ್ಸರಿ ಅವ್ರ ಮನೆಗೆ ಹೋಗಿ ನಾವು ಕೇಳ್ಕೊಂಡು ಬರೋಣ ಅಂತೇಳಿ. ಯಾಕಂದ್ರೆ ಬ್ಯಾಂಕಿನ ವ್ಯವಹಾರದ ಜವಾಬ್ದಾರಿ ಯಾರು ನಿರ್ದೇಶಕರುಗಳಾಗಿದ್ದಾರೆ ಅವರ ಚುಕ್ಕಾಣಿಯಲ್ಲಿ ಇದೆ. ಅವರ ಸಂದರ್ಭದಲ್ಲಿ ವ್ಯವಹಾರ ಸುಗಮವಾಗಿ ಆಗಲಿಲ್ಲ ಅಂತಂದ್ರೆ ಅವರ ಆರೋಗ್ಯಪೂರ್ಣ ಮನಸ್ಥಿತಿಗಳು ಕೂಡ ಉತ್ತಮವಾಗಿ ಇರೋದಿಲ್ಲ. ಯಾರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವ್ರು ಯಾರು ಮನೆಗೆ ಕರೆಸ್ಕೊಳ್ಳುವಂಥ ಒಂದು ಭಾವನೆಯನ್ನು ಯಾರು ಕೂಡ ದಯವಿಟ್ಟು ತಾಳ್ಕೋಬೇಡಿ. ಯಾಕಂದ್ರೆ ಸಾಲವನ್ನು ಕೊಡುವಾಗ ಬ್ಯಾಂಕಿಗೆ ಒಂದ್ಸರಿ ಬಂದು ಇಸ್ಕೊಂಡು ಹೋಗಿರ್ತೀರ, ಆದರೆ ಸಾಲವನ್ನು ಇಸ್ಕೊಳ್ಳುವಾಗ ಇವರು 100 ಸರಿ ಬರಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೋಬೇಡಿ. ಎರಡು ಉದ್ದೇಶ, ಒಂದು ಮನೆಗೆ ಬರೋದು ಇಸ್ಕೊಂಡವ್ರಿಗೂ ಶೋಭೆ ಅಲ್ಲ, ಎರಡನೇದು ಬ್ಯಾಂಕಿನ ಹಿತದೃಷ್ಟಿಯಿಂದ ಅಂತಂದ್ರೆ ಅವರು ನಿಮ್ಮ ಹತ್ರ 10 ಸಾರಿ ಬಂತು ಅಂದ್ರೆ ಅದಕ್ಕೆ ಡೀಸೆಲ್ ಏನಾಗುತ್ತೆ, ಅದು ಬ್ಯಾಂಕಿಂದನೇ ಬರೆಸ್ತೀವಿ. ಹಾಗೇನಾಗುತ್ತೆ, ನಾವು ಕಟ್ಟಿದ್ದು ಅಲ್ಲೇ ನಮಗೆ ಆರ್ಥಿಕವಾಗಿ ಲಾಸ್ ಆಗ್ತಾ ಬರುತ್ತೆ. ಆಗಿರುವ ಕಾರಣದಿಂದ ಅನೇಕ ಅಂಶಗಳನ್ನ ಈ ಬಾರಿ ಸುಧಾರಣೆ ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಬ್ಯಾಂಕಿನಲ್ಲಿ ನಾವು ಮೊದಲೇ ಮಾತಾಡಿದಾಗೆ ಅನೇಕ ಲೆಟರ್ಗಳು ಹೋಗಿಲ್ಲ ಅನ್ನುವಂಥ ಮಾತನ್ನ ಕೆಲವರು ಹೇಳಿದರು. ಅದಕ್ಕೋಸ್ಕರ ಏನ್ ಮಾಡಿದೆ ಅಂತಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಬೈ ಹ್ಯಾಂಡ್ ಕಳಿಸೋದಿಲ್ಲ. ಇನ್ನು ಪಿಗ್ಮಿಯವ್ರನ್ನ ಕಳಿಸ್ಬೇಡಿ ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಂಡಿದ್ದೆ. ಈ ಸರಿ ಅನೇಕರಿಗೆ ಪಿಗ್ಮಿಯವರೇ ಕೊಟ್ಟಿದ್ದಾರೆ ಲೆಟರ್ಗಳನ್ನ. ಆದರೂ ಕೆಲವರು ಏನು ಹೇಳ್ತಿದ್ದಾರೆ, ಕೆಲವರು ನಮಗೆ ಬಂದಿಲ್ಲ ಅಂತೇಳಿ. ಅವರು ಸಾಧ್ಯವಾದಷ್ಟು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಒಂದು ಬೆಳವಣಿಗೆಯನ್ನು ನೋಡಿ ಇನ್ನು ಯಾವುದೇ ವ್ಯವಹಾರವನ್ನ ಇದ್ರೂ ಒಂದು ಪತ್ರದ ವ್ಯವಹಾರಗಳನ್ನ ರಿಜಿಸ್ಟರ್ ಪೋಸ್ಟ್ ಮೂಲಕನೇ ಕಳಿಸುತ್ತದೆ. ಯಾಕಂದ್ರೆ ಉದ್ದೇಶ ಏನು ಅಂತ ಅಂದ್ರೆ, ನೀವು ರಿಸೀವ್ ಮಾಡಿಕೊಂಡ್ರೂ ಕೂಡ ನಮಗೆ ದಾಖಲೆ ಇರುತ್ತೆ ಇವರುಗಳಿಗೆ. ರಿಸೀವ್ ಮಾಡಿಕೊಳ್ಳಿಲ್ಲ ಅಂತಂದ್ರೂ ರಿಸೀವ್ಡ್ ಆಗಿಲ್ಲ ಅನ್ನುವಂಥ ಒಂದು ದಾಖಲೆ ಇದೆ. ಎರಡನೇದು, ಚುನಾವಣೆಯ ಪಟ್ಟಿಯ ವಿಚಾರದಾಗ ಬಂದಾಗ ಚುನಾವಣೆ ಪಟ್ಟಿಯನ್ನ ಪ್ರತಿ ವರ್ಷವೂ ಕೂಡ ಇನ್ನು ತಯಾರು ಮಾಡುತ್ತೆ. ಏನು ಈ ಒಂದು GBM ಏನಾಗುತ್ತೆ, ಈ ವಾರ್ಷಿಕ ಸಭೆಯ ನಂತರದಲ್ಲಿ ಮುಂದಿನ ಒಂದು ತಿಂಗಳೊಳಗೆ ಆ ಒಂದು ಚುನಾವಣೆಯ ಪಟ್ಟಿಯನ್ನ ಬ್ಯಾಂಕಿನ ಒಂದು ಸೂಚನಾ ಫಲಕದಲ್ಲಿ ಹಾಕಿರುತ್ತೆ. ಆ ಸಂದರ್ಭದಲ್ಲಿ ನೀವು ಬಂದು ಬ್ಯಾಂಕಿಗೆ ತಮ್ಮ ಹೆಸರಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ಳಿ. ಅದು ಆಗಲಿಲ್ಲ ಅಂತಂದ್ರೂ ಕೂಡ ಆಡಳಿತ ಮಂಡಳಿಯವರಿಗೆ ತಿಳಿಸಿ. ಅದು ಆಗಲಿಲ್ಲ ಅಂತಂದ್ರೆ ಸೌಹಾರ್ದವ್ರಿಗೆ ತಿಳಿಸಿ. ಸೌಹಾರ್ದದಲ್ಲೂ ಆಗಲಿಲ್ಲ ಅಂತಂದ್ರೆ ಗಲಾಟೆ ಮಾಡೋದ್ರಿಂದ ಯಾವುದೋ ಬಗೆಹರಿಲ್ಲ. 2 ನಿಮಿಷದ ಮಾತಷ್ಟೇ ಆಗುತ್ತೆ, ಅದರಿಂದ ಸಮಸ್ಯೆ ಬಗೆಹರಿಲ್ಲ. ಕಾನೂನಿದೆ, ಕಾನೂನಾತ್ಮಕವಾಗಿ ಬಂದಾಗ ಅವ್ರ ಹೆಸರನ್ನ ಸೇರಿಸ್ಕೊಳ್ಳೇಬೇಕು. ಸೌಹಾರ್ದದಿಂದ ಆದೇಶ ಆದ್ರೂ ಕೂಡ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ನಿಮ್ಮ ಹೆಸರನ್ನು ತೆಗೆದಾಕಿದ್ರೆ ಮತ್ತೆ ಅದಕ್ಕೆ ಸೇರಿಸ್ಬೇಕು ಚುನಾವಣಾ ಪಟ್ಟಿಗೆ. ಸೌಹಾರ್ದದಲ್ಲೂ ಆಗಲಿಲ್ಲ ಅಂತ ನ್ಯಾಯಾಲಯದಿಂದ ಬಂದಾಗಂತೂ ಸೇರಿಸಲೇಬೇಕು. ಅವರು ಸೇರಿಸಲಿಲ್ಲ ಅಂತಂದ್ರೆ ಅದು ಯಾರು ಆಡಳಿತದಲ್ಲಿ ಇರ್ತಾರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ಯಾರು ತೊಂದರೆ ಮಾಡ್ಕೊಳ್ಳುವಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಎಲ್ಲರೂ ಜೀವನದಲ್ಲಿ ಆರಾಮಾಗಿರ್ಬೇಕು ಅನ್ನುವಂಥ ಭಾವನೆಯನ್ನು ತೆಗೆದುಕೊಂಡಿರೋದೆ. ಅದರಿಂದ ಯಾರು ಕೂಡ ಘರ್ಷಣೆಯನ್ನ ಮಾಡಿಕೊಳ್ಳದೆ ಕಾನೂನಾತ್ಮಕವಾಗಿ ಸೌಹಾರ್ದಯುತವಾಗಿ, ಸೌಹಾರ್ದ ಅನ್ನೋ ಬ್ಯಾಂಕಿನ ತುಂಬಾ ಕಾನ್ಸೆಪ್ಟ್ ಚೆನ್ನಾಗಿದೆ. ಸೌಹಾರ್ದ ಇಲ್ಲ ಅಂತಂದ್ರೆ ಯಾವುದೇ ಬೆಳವಣಿಗೆ ಹಿತಕರವಾಗಿ ಇರಲ್ಲ. ಆ ಕಾರಣದಿಂದಾಗಿ ತಾವು ಯಾವುದು ಸುಗಮವಾದಂತಹ ದಾರಿ ಇದ್ರೆ ಆ ಮೂಲಕವಾಗಿ ನ್ಯಾಯವನ್ನು ಕಂಡುಕೊಳ್ಳೋಣ. ಮತ್ತೆ ನಾನು ಹೇಳಿದಾಗೆ ನಮಗೆ ಪತ್ರಗಳು ಇನ್ನು ರಿಜಿಸ್ಟರ್ ಪತ್ರಗಳ ಮೂಲಕವಾಗಿ ಬರ್ತವೆ. ಅದೇ ರೀತಿ ಚುನಾವಣೆ ಪಟ್ಟಿಯು ವಾರ್ಷಿಕವಾಗಿ ತಯಾರಾಗುತ್ತೆ. ಇನ್ನು ಯಾವುದೇ ನಿಮಗೆ ಏನೇ ಒಂದು ಬೆಳವಣಿಗೆಗಳು ನಿಮಗೆ ಇಂಥ ಅನ್ನಿಸ್ಲಿಲ್ಲ ಅಂತಂದರೆ ಒಂದು ಲೆಟ್ರನ್ನ ತಾವು ಬಂದಂಥ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಕೊಟ್ಟು ಪ್ರತಿ ತಿಂಗಳು ಮಾಸಿಕ ಸಭೆ ಆಗುತ್ತೆ. ನಾವೇನು ಮಾಸಿಕ ಸಭೆಯಲ್ಲಿ ನೀವು ಕೊಟ್ಟಿರುವಂತಹ ಒಂದು ಲೆಕ್ಕ ಏನಿರುತ್ತೆ ಅದನ್ನು ನೋಡಿ ನಮಗೆ ಅಲ್ಲಿ ಚರ್ಚಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ತಮಗೆ ಉತ್ತರವನ್ನು ತಲುಪಿಸುವಂತಹ ಮತ್ತು ಸಮಸ್ಯೆಗೆ ಅವಕಾಶ ಇದ್ದರೆ ಮಾತ್ರ, ಕಾನೂನಿನಲ್ಲಿ ಅವಕಾಶ ಇದ್ದರೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಆ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೂಡ ಉತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಯಾಕಂದರೆ ಯಾರೂ ಕೂಡ ವೈಯಕ್ತಿಕವಾಗಿ ಲಾಭಗಳು ಏನಿಲ್ಲ. ಸಾಧ್ಯ ಆಗಲಿಲ್ಲ ಅಂತಂದರೆ ಯಾರು ಕೂಡ ಮಾಡೋದಕ್ಕಾಗಲ್ಲ. ಯಾಕಂದರೆ
ಕಾನೂನು ಬಾಹಿರವಾಗಿರೋದನ್ನ ಇವರು ಮಾಡಿದ್ರೆ ಆಡಳಿತದಲ್ಲಿರುವಂತಹ ಅಧ್ಯಕ್ಷರಿಗೆ ಮತ್ತೆ ಸಿಇಒಗೆ ಮತ್ತೆ ಎಲ್ಲ ನಿರ್ದೇಶಕರಿಗೆ ತೊಂದರೆ ಆಗುತ್ತೆ. ಅದರಿಂದ ಏನು ಕಾನೂನಿನಲ್ಲಿ ಇರುತ್ತೆ ಆ ಚೌಕಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಉತ್ತಮವಾಗಿ ನಡೆದುಕೊಂಡು ಹೋಗುತ್ತೆ. ಪರಮೇಶ್ವರ್ ಅವರ ಮತ್ತು ಎಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರ ಒಂದು ಆಡಳಿತದ ಒಂದು ಮನೋಭಾವನೆ ಅನ್ನುವಂತಹ ಒಂದು ಆಶಯವನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ನಾವೆಲ್ಲರೂ ಬ್ಯಾಂಕ್ ನಿಮ್ಮದು, ಆ ಬ್ಯಾಂಕನ್ನು ಅಭಿವೃದ್ಧಿಪಡಿಸುವಂತಹ ಬ್ಯಾಂಕಿನ ಗೌರವವನ್ನು ಕಾಪಾಡುವಂತಹ ಉದ್ದೇಶ ನಮ್ಮಲ್ಲಿ ಇರಬೇಕು. ಬ್ಯಾಂಕಿನ ಬಗ್ಗೆ ಒಂದು ಅಪಪ್ರಚಾರ ಹೋಗ್ತಿದೆ ಅಂತ ಅಂದರೆ ಬ್ಯಾಂಕಿನ ಒಂದು ಧೋರಣೆ ಬಗ್ಗೆ ನಮಗೆ ನಿರಂತರವಾಗಿ ಬೇಜಾರಿದೆ ಅನ್ನೋ ಕಾರಣನೇ ಇದೆ. ಇಷ್ಟು ದಿನ ನೀವೆಲ್ಲರೂ ನಮ್ಮನ್ನ ಕೇಳ್ಬೋದಿತ್ತು ಬ್ಯಾಂಕ್ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ. ಇನ್ನು ನಾವು ನಿಮ್ಮನ್ನು ಕೇಳಬೇಕಾಗಿದೆ. ಯಾಕಂದ್ರೆ ನೀವೇ ಚುನಾವಣೆಯಲ್ಲಿ ಆಯ್ಕೆ ಮಾಡಿರೋರು. ಚುನಾವಣೆಯಲ್ಲಿ ಯಾರು ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಯಾರು ಇರ್ತವರೋ ಅವರನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ನಲ್ಲಿ ಏನೇ ಸಮಸ್ಯೆ ಆದರೂ ನೆಕ್ಸ್ಟ್ GPM ಅನ್ನು ನಾನು ಕೇಳ್ತೀನಿ, ಯಾಕೆ ಈ ಸಮಸ್ಯೆ ಆಗ್ತಿದೆ, ನೀವೆಲ್ಲರೂ ಯಾರನ್ನ ಆಯ್ಕೆ ಮಾಡಿದ್ದೀರಾ ಅಂತ. ಅಂದ್ರೆ ನೀವು ಏನು ಆಯ್ಕೆ ಮಾಡಿದ್ದೀರಲ್ಲ ಅವರುಗಳೇ ಇಲ್ಲಿ ಇರೋದು. ಏನಂತಂದ್ರೆ ಅವ್ರಿಗೂ ಒಂದು ಅರಿವಿದೆ, ನಮ್ಮನ್ನ ಎಲ್ಲರೂ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನ್ಯಾಯ ಒದಗಿಸುವಂತಹ ಒಂದು ಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿರಬೇಕು. ಅವರ ಮೇಲೆ ನಮ್ಮ ಋಣ ಇದೆ. ಆ ಋಣಮುಕ್ತರಾಗಿ 5 ವರ್ಷದಲ್ಲಿ ನಾವೆಲ್ಲರೂ ಆಗಬೇಕು ಅನ್ನುವಂಥ ಮನಸ್ಥಿತಿಯನ್ನು ಅವರೆಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ಸಂದರ್ಭ, ಈ ಒಂದು ಸಂದರ್ಭದಲ್ಲಿ ಆ ಮಾತನ್ನ ಹೇಳುವಂತಹ ಅನಿವಾರ್ಯತೆ ಇರೋದ್ರಿಂದ ಏನಿದೆ. ಮುಖ್ಯವಾಗಿ ಮಾತಿನ ಅಂತಿಮಕ್ಕೂ ಮತ್ತು 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ 2 ಮಾತುಗಳನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತೆ 2ನೇ ಸರಿ ಹೇಳ್ತಾ ಇದ್ದೀನಿ, ಬ್ಯಾಂಕಿನ ಬೆಳವಣಿಗೆ ನಿಮ್ಮ ಕೈಲಿದೆ. ಯಾರು ನಿರ್ದೇಶಕರುಗಳಿರ್ತಾರೆ ಅವ್ರ ಕೈಗೆ ಒಂದು, ಮತ್ತೊಂದು ಇನ್ನೊಂದು ಕೈ ಯಾರು ಅಂತಂದ್ರೆ ಯಾರು ಸದಸ್ಯರುಗಳಿದ್ರೆ ಅವರು. 2 ಕೈಗಳ ಕೈಲಿ ಒಂದೇ ಕೈ ಭಾರವನ್ನು ಎತ್ತೋದಕ್ಕಾಗಲ್ಲ. 5 kg ಒಂದು ಕೈಲಿ ಎತ್ಬೋದು. 25 kg ಬಂದಾಗ ಇಬ್ರು ಕೈ ಎತ್ತಲೇಬೇಕು. ಇಬ್ರು ಕೈ ಸೇರಿ ಎತ್ತಿದ್ರೆ ಮಾತ್ರ ಭಾರವನ್ನೇ ಎತ್ಬೋದು. ಆಗ ಮಾತ್ರ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ಕಾರಣದಿಂದ ಎಲ್ಲ ಮನಸ್ಸಿನಲ್ಲಿ ಏನಿರಬೇಕು ಅಂತಂದ್ರೆ ಬ್ಯಾಂಕ್ ನಮ್ಮದು, ಬ್ಯಾಂಕಿನ ಒಂದು ಗೌರವವನ್ನು ಕಾಪಾಡಬೇಕು ಅಂತ. ಈಗ ಬ್ಯಾಂಕಿನ ಒಂದು GPM ಆಗಲಿ ಚುನಾವಣೆ ಸಂದರ್ಭದಲ್ಲಿ ಗಲಾಟೆಗಳು ಆಗಿದೆ ಅಂತ ಅಂದ್ರೆ ಅದು ಯಾವ ಪರಿಣಾಮ ಬೀರುತ್ತೆ ಅಂತಂದ್ರೆ ಬ್ಯಾಂಕಿನ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತೆ. ಬ್ಯಾಂಕಿನ ವ್ಯವಹಾರದ ಮೇಲೆ ಪರಿಣಾಮ ಬೀರಿದೆ ಅಂತಂದ್ರೆ ನೀವು ಇಟ್ಟಿರುವಂತಹ FDಗಳೇನಿದೆ ಅದ್ರ ಮೇಲೂ ಪರಿಣಾಮ ಬೀರಿದೆ. ನೀವು ಇಟ್ಟಿರುವಂತಹ ಶೇರ್ ಏನಿದೆ ಅದಕ್ಕೂ ಪರಿಣಾಮ ಬೀರಿದೆ ಅಂತ. ಈಗ 3 ಲಕ್ಷ ಆದಾಯ ಇರೋದ್ರಿಂದ 20 ರೂಪಾಯಿನ ಡಿವಿಡೆಂಡ್ ಕೊಟ್ಟಿದ್ದಾರೆ. ಅದೇ ಇನ್ನೂ ಹೆಚ್ಚು ಆದಾಯ ಇತ್ತು ಅಂತಂದ್ರೆ ಹೆಚ್ಚು ಆದಾಯ ಎಲ್ರಿಗೂ ಶೇರ್ದಾರರಿಗೆ ಬರ್ತಿತ್ತು. ಆ ಒಂದು ಮನಸ್ಥಿತಿಯಿಂದ ನಾವೆಲ್ಲರೂ ಕೂಡ ಬ್ಯಾಂಕಿನ ಒಂದು ಸುಗಮ ಬೆಳವಣಿಗೆಗೆ ಸುಸ್ಥಿರವಾದಂತಹ 100 ವರ್ಷ ಆದರೂ ಕೂಡ ಬ್ಯಾಂಕು ಸುಭದ್ರವಾಗಿ ಇರಬೇಕು ಅನ್ನುವಂತಹ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಬ್ಯಾಂಕಿನ ಜೊತೆ ವ್ಯವಹಾರವನ್ನು ಮಾಡೋಣ. ಆ ಮೂಲಕವಾಗಿ ಬ್ಯಾಂಕನ್ನು ಅಭಿವೃದ್ಧಿಪಡಿಸೋಣ. ಇದು ದೊಡ್ಡ ಕನಸು ನಮ್ಮ ಚಿಕ್ಕಬುದ್ಧಿಯವರು ಲಿಂಗೈಕ್ಯ ಮಹಾಲಿಂಗ ಮಹಾಸ್ವಾಮಿಗಳವರ ಒಂದು ಕನಸು ಇದು. ಯಾಕಂದ್ರೆ ನಾನಿದ್ದಿದ್ರೆ ಬ್ಯಾಂಕ್ ಅನ್ನು ನಿಜವಾಗ್ಲೂ ಸ್ಥಾಪನೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇಷ್ಟು ಬೆಳವಣಿಗೆಯನ್ನು ನೋಡಿ ಮಾಡ್ತೀರಿ ಅನ್ನುವಂಥ ಮನಸ್ಥಿತಿ ನನಗಂತೂ ಇರಲಿಲ್ಲ. ಯಾಕಂದ್ರೆ ತುಂಬಾ ಕನಸನ್ನ ಕಟ್ಟಿಕೊಂಡು ನಮ್ಮ ದೊಡ್ಡ ಬುದ್ಧಿಯವರು ಮತ್ತು ಚಿಕ್ಕ ಬುದ್ಧಿಯವರು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. ಉದ್ದೇಶ ಏನು ಅಂತಂದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ. ಬೆಳವಣಿಗೆ ಆದಾಗ ನಾನು ಬುದ್ಧಿಯವ್ರನ್ನ ಕೇಳೋದು ಒಂದೇ ಒಂದು ಮಾತು, ಇಷ್ಟೆಲ್ಲ ಹಣವನ್ನು ಇಟ್ಕೊಂಡು ಇಷ್ಟೆಲ್ಲ ಗಲಾಟೆಗೆ ಬ್ಯಾಂಕ್ ಯಾಕೆ ಸ್ಥಾಪನೆ ಮಾಡಬೇಕಿತ್ತು ಅಂತ. ಆಗ ಅವ್ರು ಹೇಳಿದ್ರು, ನಾವು ಬ್ಯಾಂಕ್ ಸ್ಥಾಪನೆ ಮಾಡುವಾಗ ಇದ್ದಂಥ ಉದ್ದೇಶ ಏನು ಅಂತಂದ್ರೆ ಹೊರಗಡೆ ಹೋಗಿ ಮತ್ತೊಬ್ಬರ ಮನೆ ಮುಂದೆ ದುಡ್ಡು ಕೊಡಿ ಅಂತ ಹೇಳಿ ಅನೇಕರು ಹೋಗಲೇಬೇಕಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ನಮ್ಮ ಬ್ಯಾಂಕ್ನಲ್ಲಿ ಗೌರವಯುತವಾಗಿ ತೆಗೆದುಕೊಂಡು ಗೌರವ ಉಳಿಸುವಂಗೆ ಅವ್ರಿಗೂ ಗೌರವ ಇರುವಂಗೆ ಕಟ್ತಾರೆ. ಆ ಮೂಲಕವಾಗಿ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಭಾವನೆಯಿಂದ ಬ್ಯಾಂಕನ್ನು ಪ್ರಾರಂಭ ಮಾಡಿತು. ಒಂದು ಇಲ್ಲಿ ಓದಿದಂತಹ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ನೌಕರರಿಗೆ ಬೇರೆಯವರ ಹತ್ರ ಹೋಗಿ ನಮಗೆ ಹಣವನ್ನ ಕೊಡಿ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಮತ್ತೊಬ್ಬರು ಮನೆ ಮುಂದೆ ಕೈ ಚಾಚುವಂತಹ ಒಂದು ಪರಿಸ್ಥಿತಿ ಬರಬಾರದು ಅನ್ನುವಂತಹ ಒಂದು ಭಾವನೆಯಿಂದ ಆ ಮಾತನ್ನ ಮತ್ತು ಚಿಕ್ಕ ಬುದ್ಧಿಯವರ ಒಂದು ಆಸೆ ಏನಿತ್ತು ಮತ್ತು ದೊಡ್ಡ ಬುದ್ಧಿಯವರ ಒಂದು ಕನಸು ಏನಿದೆ ಅದನ್ನೆಲ್ಲ ಈಡೇರಿಸಲು ನಮ್ಮಗಳ ಎಲ್ಲರ ಕೈಲೂ ಇದೆ.
ಒಂದು ಕನಸು ಇದೆ ಅಂತಂದ್ರೆ ಅದರಿಂದ ಲಾಭ ಪಡೆಯೋದು ಮಠ ಏನೋ ಲಾಭ ಪಡೆಯಲ್ಲ, ಚಿಕ್ಕ ಬುದ್ಧಿಯವರು ಲಾಭ ಪಡ್ಕೊಳ್ಳಲ್ಲ, ದೊಡ್ಡ ಬುದ್ಧಿಯವರು ಲಾಭ ಪಡ್ಕೊಳ್ಳಲ್ಲ. ಲಾಭ ಎಲ್ಲ ಯಾರಿಗಿರುತ್ತೆ ಅಂತಂದ್ರೆ ಬ್ಯಾಂಕಿಗೆ ಇರುತ್ತೆ. ಅಂದ್ರೆ ಬ್ಯಾಂಕಿಗಿದೆ ಅಂತಂದ್ರೆ ಎಲ್ಲ ನಿಮ್ಮ ಸದಸ್ಯರುಗಳಿಗೆ ಇರುತ್ತೆ. ಆ ಮೂಲಕವಾಗಿ ನಾವೆಲ್ಲರೂ ಬ್ಯಾಂಕಿನ ಹಿತದೃಷ್ಟಿಯನ್ನ ಯೋಚನೆ ಮಾಡೋಣ. ಎರಡನೇದಾಗಿ ಬ್ಯಾಂಕಿನ ಗೌರವವನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ಸಮಸ್ಯೆಗಳೇನಿದ್ರು ಕಾನೂನಾತ್ಮಕವಾದಂತಹ ಸೌಹಾರ್ದಯುತವಾದ ದಾರಿ ಇದೆ, ಆ ಮೂಲಕ ಬಗೆಹರಿಸಿಕೊಳ್ಳೋಣ ಅನ್ನುವಂತಹ ಮಾತುಗಳನ್ನ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಓಂ ಶಾಂತಿ. ಚಂದನ್ ಕೆ